ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಮತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಯತ್ನೇನ ಸಾಧ್ಯತೆ ಮೋಕ್ಷೋ ಯದಿ ತರ್ಹಿ ಸ್ವಭಾವವಾಕ್ ಅಭಾವಮಾಪನೋಚ್ಯೇತ್ತೆ ವ್ರತಚರ್ಯಾ ಬಹಿರ್ಯಯೌ. ಜೈನರು ಬೌದ್ಧರು ಎಲ್ಲ ಕಾರ್ಯಗಳು ಸಹಜವಾಗಿ ನಡೆಯುತ್ತೆ, ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ನೀವು ಎಲ್ಲವೂ ಸಹಜವಾಗಿ ನಡೆಯುತ್ತೆ ಅಂತ ಹೇಳೋದು ಅಂತಾದರೆ ಮೋಕ್ಷಕ್ಕೋಸ್ಕರ ಪ್ರಯತ್ನ ಯಾಕೆ ಬೇಕು? ಮೋಕ್ಷವೂ ಕೂಡ ತನ್ನಷ್ಟಕ್ಕೆ ತಾನೇ ಆಗಬೇಕು. ಯಾವುದೂ ಕೂಡ ಪ್ರಯತ್ನ ಸಾಧ್ಯ ಅಲ್ಲ, ಸಹಜವಾಗಿ ನಡೀತಾ ಇರುತ್ತೆ. ಹೀಗೆ ಸಹಜವಾಗಿಯೇ ನಡೆಯುತ್ತೆ ಅಂತಂದ ಮೇಲೆ ಯತ್ನೇನ ಸಾಧ್ಯತೆ ಮೋಕ್ಷ, ಮೋಕ್ಷ ಪ್ರಯತ್ನಪೂರ್ವಕವಾಗಿ ಅದನ್ನು ನಾವು ಪಡಿಬೇಕು. ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡಬೇಕು, ಆದರೆ ಮಾಡಬೇಕಾಗಿಲ್ಲ. ಯಾಕೆ ನೀವು ಹೇಳ್ತಕ್ಕಂಥದ್ದು ಸಹಜವಾಗಿಯೇ ಎಲ್ಲ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀರಾ. ಆದ್ದರಿಂದಾಗಿ ಮೋಕ್ಷವೂ ಕೂಡ ಸಹಜವಾಗಿಯೇ ಆಗಬೇಕು. ಹಾಗೆ ಹೇಳ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ ನೋಚೇತ್ ವ್ರತಚರ್ಯಾ ಬಹಿರ್ಯಯೌ. ಹೀಗೆ ಹೇಳೋದು ಅಂತಾದರೆ ಯಾರಿಗೆ? ವ್ರತಚರ್ಯಾ ಬಹಿರ್ಯಯೌ ಅಂತ ಅವರು ಅನೇಕ ವಿಧವಾಗಿರ್ತಕ್ಕಂತಹ ವ್ರತ ನಿಯಮಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾರೆ. ಬೌದ್ಧರು ಹೇಳ್ತಾರೆ ಅಹಿಂಸಾದಿ ವ್ರತ ಮಾಡಲೇಬೇಕು ಅಂತ. ಯಾರು? ಬೌದ್ಧರು ಹೇಳ್ತಾರೆ. ಬೌದ್ಧರು ಅಹಿಂಸಾದಿ ವ್ರತಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಜೈನರು ಕೂಡ ಅಹಿಂಸೆಯನ್ನು ಹೇಳ್ತಾರೆ. ಮತ್ತು ಜೈನರಲ್ಲಿ ಶರೀರದ ಮಲಧಾರಣಾದಿಗಳನ್ನು ಮಾಡಬೇಕು ಅಂತ ಅದನ್ನೆಲ್ಲ ಹೇಳ್ತಾರೆ. ಇಂತಹ ನಿಯಮಗಳೆಲ್ಲ ಇದೆ. ಇದೆಲ್ಲ ಯಾಕೆ? ಮೋಕ್ಷಕ್ಕೋಸ್ಕರ ಅಂತ. ಆದರೆ ಮೋಕ್ಷವು ಸ್ವಾಭಾವಿಕವಾಗೇ ಆಗತ್ತೆ ಅಂದಮೇಲೆ ಈ ರೀತಿಯಾಗಿರ್ತಕ್ಕಂಥ ವ್ರತ ನಿಯಮ ದೀಕ್ಷೆ ಯಾಕೆ ಬೇಕು? ಬಹಿರ್ಯಯವು ಅದೆಲ್ಲ ಹೊರಗಡೆ ಹೊರಟೋಗುತ್ತೆ, ಅರ್ಥಾತ್ ಅದರ ಅವಶ್ಯಕತೆ ಇಲ್ಲ ಅಂತ ಆಗುತ್ತೆ. ಹಾಗಾದರೆ ನೀವು ಒಂದು ವೇಳೆ ವ್ರತ ನಿಯಮಗಳು ಬೇಕು ಅಂತ ಹೇಳ್ತೀರಾ ಅಂತಂದರೆ ಸ್ವಾಭಾವಿಕವಾಗಿ ತನ್ನಷ್ಟಕ್ಕೆ ತಾನೇ ಮೋಕ್ಷ ಆಗಲ್ಲ ಅಂತ ಆಯಿತು. ಆದ್ದರಿಂದ ಮೋಕ್ಷ ಆಗಲ್ಲ, ಯಾವುದೂ ಆಗಲ್ಲ ಅಂತ. ತನ್ನಷ್ಟಕ್ಕೆ ತಾನೇ ಯಾವುದಾದ್ರೂ ಆಗುತ್ತೆ ಅಂದರೆ ಮೋಕ್ಷವೂ ಆಗಲಿ, ಯಾವುದೂ ಆಗಲ್ಲ ಅಂದರೆ ಮೋಕ್ಷವೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೀವು ಯಾವುದೂ ಆಗಲ್ಲ ಅಂತ ಹೇಳಬೇಕು, ಆವಾಗ ವ್ರತ ನಿಯಮಗಳು ಬೇಕು ಅಂತ ಹೇಳಿದ್ದು ಕೊಡುತ್ತೆ. ಒಂದು ವೇಳೆ ಯಾವುದಾದ್ರೂ ಒಂದು ಕಾರ್ಯ ಸ್ವಾಭಾವಿಕವಾಗಿ ಆಗುತ್ತೆ ಅಂತ ಹೇಳೋದು ಅಂತಾದರೆ ಆಗ ಮೋಕ್ಷವೂ ಕೂಡ ಸ್ವಾಭಾವಿಕವಾಗಿ ಆಗ್ತಿತ್ತು. ಜೀವ ಏನು ಮಾಡಿದ್ರು ವಯಸ್ಸಾದ ಮೇಲೆ ಸಾಯ್ತಾನೆ. ಹಾಗಾದರೆ ಸಾವು ಹೇಗೆ ಸಹಜವೋ ಹಾಗೆ ಮೋಕ್ಷವೂ ಕೂಡ ಸಹಜ ಅಂತ ಆಗಬೇಕಾಗಿತ್ತು. ಸಾವಿಗೋಸ್ಕರ ಯಾರಾದರೂ ಪ್ರಯತ್ನ ಪಡಬೇಕಾ? ಇಲ್ಲ. ಬೇಡ ಅಂತ ಕೂತಿದ್ರು ಕೂಡ ಸಾಯ್ತಾನೆ. ಹಾಗೆ ಮೋಕ್ಷವೂ ಕೂಡ ಏನಾಗಬೇಕಾಗಿತ್ತು? ಸಹಜವಾಗಿ ಆಗೋದು. ಆದ್ದರಿಂದಾಗಿ ಅವನಿಗೆ ಮೋಕ್ಷಕ್ಕೋಸ್ಕರ ಪ್ರಯತ್ನ ಎಂಬತಕ್ಕಂಥದ್ದು ಇಲ್ಲದಿದ್ದರೂ ಕೂಡ ಮೋಕ್ಷ ಆಗಬೇಕಾಗಿತ್ತು. ಏನು ಬೇಕಾರಾಗಲಿ, ಅಂತೂ ಈಗ ಸಹಜವಾಗಿ ಆಗುತ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಮೋಕ್ಷ ಎಂಥದ್ದೊಂದು ಪ್ರಶ್ನೆ ಅಲ್ಲ, ತನ್ನಷ್ಟಕ್ಕೆ ತಾನೇ ಆಗಲ್ಲ ಅನ್ನೋದು ನಾವು ಹೇಳ್ತಾ ಇದ್ದೀವಿ. ಒಂದು ವೇಳೆ ತನ್ನಷ್ಟಕ್ಕೆ ತಾನೇ ಆಗುತ್ತೆ ಅಂತ ಒಪ್ತೀರಾ ಅಂತಂದರೆ ಮೋಕ್ಷವೂ ಆಗ್ತಾಯಿತ್ತು, ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡದೆ ಹೋಗಬೇಕಾದೀತು. ಆದ್ದರಿಂದ ನೀವು ಹೇಳ್ತಕ್ಕಂಥ ವ್ರತ ನಿಯಮ ದೀಕ್ಷಾ ಇದೆಲ್ಲವೂ ಕೂಡ ವ್ಯರ್ಥ ಅಂತ ಆಗ್ತಾಯಿತ್ತು. ಯದಿ ಒಂದು ವೇಳೆ ಮೋಕ್ಷವು ಯತ್ನೇನ ಪ್ರಯತ್ನದಿಂದ ಸಾಧಿಸಲ್ಪಡುತ್ತದೆ ಅಂತ ಹೇಳುವುದಾದರೆ ತರ್ಹಿ ಆಗ ಸ್ವಭಾವದಿಂದಲೇ ಎಲ್ಲವೂ ಆಗುತ್ತದೆ ಎಂಬತಕ್ಕಂಥ ಮಾತು ಅಭಾವಂ ಆಪ,
ನಾಶವನ್ನು ಹೊಂದಿತು. ಸ್ವಭಾವದಿಂದ ಎಲ್ಲ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೋಚೇತ್, ಇಲ್ಲ ಅಂತಾದರೆ, ಅಂದರೆ ಪ್ರಯತ್ನ ಬೇಕು ಅಂತ ಹೇಳೋದು ಅಂತ, ಪ್ರಯತ್ನ ಬೇಕಾಗಿಲ್ಲ, ಸಹಜವಾಗಿ ಆಗುತ್ತೆ ಅಂತಂದರೆ ಆಗ ತೇ ನಿನ್ನ ವ್ರತಚರ್ಯ, ವ್ರತ ನಿಯಮ ಇವುಗಳ ಅನುಷ್ಠಾನವು ಬಹಿಹಿ ಗ್ರಾಮದಿಂದ ಹೊರಗಡೆ ಯಯೌ ಹೋಯಿತು, ಅರ್ಥಾತ್ ಅದಕ್ಕೆ ಅರ್ಥ ಇಲ್ಲ ಅಂತ ಆಗುತ್ತೆ. ಯದಿ ಒಂದು ವೇಳೆ ಮೋಕ್ಷವು ಯತ್ನೇನ ಪ್ರಯತ್ನದಿಂದ ಸಾಧ್ಯತೆ ಸಾಧಿಸಲ್ಪಡುತ್ತದೆ ಎಂಬುದಾಗಿ ಹೇಳ್ತೀಯ ಅಂತಂದರೆ ತರ್ಹಿ ಆಗ ಸ್ವಭಾವವಾಕ್ ಸ್ವಾಭಾವಿಕವಾಗಿಯೇ ಎಲ್ಲವೂ ಆಗುತ್ತೆ ಎಂಬತಕ್ಕಂಥ ಮಾತು ಅಭಾವಂ ನಾಶವನ್ನು ಆಪ ಹೊಂದಿತು. ಪ್ರಯತ್ನದಿಂದ ಮೋಕ್ಷ ಆಗುತ್ತೆ ಅಂದರೆ ಸ್ವಾಭಾವಿಕವಾಗಿ ಆಗುತ್ತೆ ಅಂತ ಇಲ್ಲ. ನೋಚೇತ್ ಪ್ರಯತ್ನ ಬೇಕಾಗಿಲ್ಲ, ಸ್ವಾಭಾವಿಕವಾಗಿಯೇ ಆಗತ್ತೆ ಅಂತ ಹೇಳೋದು ಅಂತಾದರೆ ತೇ ನಿನ್ನ ವ್ರತಚರ್ಯ ವ್ರತ ನಿಯಮ ಅನುಷ್ಠಾನ ಇವುಗಳು ಬಹಿಹಿ ಗ್ರಾಮದಿಂದ ಹೊರಗಡೆ ಯಯೌ ಹೋಯಿತು, ಅರ್ಥಾತ್ ವ್ರತ ನಿಯಮಗಳ ಅನುಷ್ಠಾನಕ್ಕೆ ಅರ್ಥ ಇಲ್ಲ ಅಂತ ಆಯಿತು. ಪ್ರಕಾರಾಂತರೇಣ ದೂಷಯತ್, ಇನ್ನೊಂದು ರೀತಿಯಿಂದ ಸ್ವಭಾವವಾದವನ್ನು ಖಂಡನೆ ಮಾಡ್ತಾ ಇದ್ದಾರೆ. ದೂಷಯತಿ ಯತ್ರೇತಿ ಯತ್ನೇನ ಇತಿ ಯದಿ ಮೋಕ್ಷ ಯತ್ನೇನ ಸಾಧ್ಯತೆ, ಪ್ರಯತ್ನಪೂರ್ವಕವಾಗಿ ಮೋಕ್ಷ ಆಗುತ್ತೆ ಅಂತ ಹೇಳೋದು ಅಂತಾದರೆ ತರ್ಹಿ ಸ್ವಭಾವವಾಕ್ ಸ್ವಭಾವಾದೇವ ಸರ್ವಂ ಭವತಿ, ಸ್ವಾಭಾವಿಕವಾಗಿಯೇ ಎಲ್ಲವೂ ಆಗುತ್ತದೆ. ಇತಿ ವಾಕ್ ಈ ಮಾತು ಅಭಾವಂ ಅಂದರೆ ನಾಶಂ ಆಪ ಈ ಮಾತು ಬಿದ್ದೋಯಿತು. ಇತಿ ಸಂಬಂಧ. ನೋಚೇತ್ ಅಂದ್ರೇನರ್ಥ ಯತ್ನ ಸಾಧ್ಯ ನ ಭವತಿ ಕಿಂತು ಸ್ವಭಾವಾದೇವ ಭವತಿ, ಮೋಕ್ಷವು ಪ್ರಯತ್ನ ಸಾಧ್ಯ ಅಲ್ಲ ಮತ್ತು ಸ್ವಾಭಾವಿಕವಾಗಿ ಆಗುತ್ತೆ ಅಂತ ಹೇಳ್ತೀಯ. ಇತ್ಯಂಗೀಕಾರೇ ಈ ರೀತಿಯಲ್ಲಿ ಒಪ್ಪಿದ್ರೆ ತೇ ಅಂದರೆ ತವ ಅಂದರೆ ಬೌದ್ಧ ಜೈನಾದೇಹೇ ಬೌದ್ಧರು ಜೈನರು ಮೊದಲಾಗಿರ್ತಕ್ಕಂಥವರ ವ್ರತಚರ್ಯ ಅದಕ್ಕರ್ಥ ವ್ರತಾಚರಣಂ ವ್ರತ ನಿಯಮ ಇವುಗಳ ಅನುಷ್ಠಾನ ಎಂಬತಕ್ಕಂಥದ್ದು ಬಹಿಹಿ ಯಯೌ ಗ್ರಾಮಾದ್ ಬಹಿರ್ಗತ ಅದು ವ್ಯರ್ಥ ಅಂತಾಯಿತು. ಒಂದು ಊರಿಂದ ಹೊರಗೆ ಹೋಯಿತು ಅಂದರೆ ಅದನ್ನು ಮಾಡಬೇಕಾಗಿಲ್ಲ. ಚಾತುರ್ಮಾಸ್ಯ ವ್ರತ ನಾವು ಹೇಳುವಂತಹ ಈ ರೀತಿಯಾದಂತಹ ವ್ರತ ಅಲ್ಲ. ಅವರಲ್ಲೂ 4 ತಿಂಗಳು ಒಂದು ಕಡೆ ಇರಬೇಕು ಅಂತಿದೆ ಅಷ್ಟೇ ಹೊರತು ನಾವೇನು ಈ ದ್ವಿದಳ ವ್ರತ ಕ್ಷೀರವ್ರತ ದಧಿವ್ರತ ಅಂತೇವೆ ಅದಿಲ್ಲ. ಚಾತುರ್ಮಾಸ್ಯ ವ್ರತ ಅನ್ನೋದು ಇದೆ ಅವರಿಗೆ, ಅದು ಬೇರೆ ಅಷ್ಟೆ. ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಅದು ಬಹಿರ್ಯವು, ಅದು ಹೊರಗಡೆ ಹೊಟ್ಟೋಯ್ತು ಅಂದರೆ ಒಳಗಡೆ ಇರಬೇಕಾಗಿಲ್ಲ, ಒಳಗಡೆ ಇದ್ದರೆ ತಾನೇ ಅನುಷ್ಠಾನ ಮಾಡಬೇಕಾಗಿಲ್ಲ ಅಂತ. ಜಡಸ್ವಭಾವ ಕರ್ಮಾದಿ ಪ್ರೇರ್ಯಂ ಸ್ಯಾದ್ ಅಜಡೇನ ಹಿ ಕಿಂ ಕುಠಾರ ಸ್ವಯಂ ಗಚ್ಚೇತ್ ಘಟೋ ವಾ ಜಲಮಾಹರೇತ್. ಲೋಕದಲ್ಲಿ ಜಡ ಪದಾರ್ಥಗಳು ಇನ್ನೊಬ್ಬನ ಪ್ರೇರಣೆಗೆ ಒಳಪಟ್ಟು ಕೆಲಸ ಮಾಡುತ್ತೆ ಅನ್ನೋದು ಸಿದ್ಧವಾಗಿತ್ತು. ಜಡ ಪದಾರ್ಥಗಳು ಎಲ್ಲಿಯೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡಿದ್ದು ಕಂಡಿಲ್ಲ. ಆದ್ದರಿಂದ ಈ ಜಡವಾದ ಪದಾರ್ಥಗಳು ಕೆಲಸ ಮಾಡಬೇಕು ಅಂತಾದರೆ ಆಗ ಕರ್ತೃ ಬೇಕು. ಹಿಂದೆ ಹೇಳಿದ್ದು ಕಾರಣ ಸಾಮಗ್ರಿಯಲ್ಲಿ ಕರ್ತೃವನ್ನು ಬಿಟ್ಟುಬಿಡೋಣ ಅಂತ ಹೇಳಿದರು. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಕಾರಣ ಸಾಮಗ್ರಿಯಲ್ಲಿ ಕರ್ತೃವನ್ನು ನೀವು ಬಿಡ್ತೀರಾ ಅಂತಂದರೆ ಕರ್ತೃ ಬೇಕಾಗಿಲ್ಲ, ಅದು ಜಡವಾದ ಪದಾರ್ಥಗಳು ತಾನೇ ಕೆಲಸ ಮಾಡುತ್ತೆ. ಅದಕ್ಕೆ ಹೇಳ್ತೆ ಲೋಕದಲ್ಲಿ ಯಾವುದೇ ಜಡ ಪದಾರ್ಥ ಆಗಿರಬಹುದು, ಆ ಜಡ ಪದಾರ್ಥ ಒಬ್ಬ ಚೇತನನ ನಿಯಮನದಿಂದ ಕೆಲಸ ಮಾಡೋದು ಕಂಡಿದೆ ಹೊರತು ಚೇತನನ ಪ್ರೇರಣೆ ಇಲ್ಲದೇನೆ ಜಡ ಪದಾರ್ಥ ಕೆಲಸ ಮಾಡಿದ್ದು ಎಲ್ಲಿಯೂ ಕಂಡಿಲ್ಲ. ಒಂದು ವೇಳೆ ಚೇತನನ ಸಹಾಯ ಇಲ್ಲದೇನೆ ಪ್ರೇರಣೆ ಇಲ್ಲದೇನೆ ಜಡ ಪದಾರ್ಥ ಕೆಲಸ ಮಾಡುತ್ತೆ ಅಂತಾಗಿದ್ದರೆ ಏನಾಗಬೇಕಾಗಿತ್ತು ಹೇಳ್ತಾರೆ. ಕುಠಾರ ಸ್ವಯಂ ಗಚ್ಚೇತ್, ಕುಠಾರ ಕೊಡಲಿ ಅದು ತಾನೇ ಮರವನ್ನು ಕಡಿಲಿಕ್ಕೆ ಕಾಡಿಗೆ ಹೋಗಬೇಕಾಗಿತ್ತು, ತಾನೇ ಹೋಗಬೇಕು. ಯಾಕೆ? ಜಡಕ್ಕೆ ಪ್ರವೃತ್ತಿ ಇದೆ, ತಾನೇ ವ್ಯಾಪಾರ ಮಾಡುತ್ತೆ. ಜಡಕ್ಕೂ ಕೆಲಸ ಮಾಡುವಂಥ ಶಕ್ತಿ ಇದೆ ಅಂತಾದರೆ ಕುಠಾರ ತನ್ನಷ್ಟಕ್ಕೆ ತಾನೇ ಅದು ಕಾಡಿಗೆ ಹೋಗಬೇಕು. ಅಷ್ಟೇ ಅಲ್ಲ, ಮಡಿಕೆ ತಾನೇ ನೀರು ತರಬೇಕಾಗಿತ್ತು. ಘಟಃ ವಾ ಜಲಂ ಆಹರೇತ್, ಮಡಿಕೆ
ತಾನೇ ನೀರು ತರಬೇಕಾಗಿತ್ತು. ಮದ್ರಸ ನೀರು ಸಮಸ್ಯೆ ಅಲ್ವಾ, ಮನೇಲಿ ಕೊಡ ಇಟ್ಟರೆ ಸಾಕು, ತಾನೇ ಹೋಗಿ ನೀರು ತುಂಬ್ಕೊಂಬಂದ್ಬಿಡ್ಬೇಕು. ಆಗುತ್ತಾ? ಜ್ಞಾನ ತಾನಾಗೆ ಬರಲ್ಲ, ಅಜ್ಞಾನ ತಾನಾಗೆ ಹೋಗಲ್ಲ. ನಾವು ಜ್ಞಾನಕ್ಕೆ ಪ್ರವೃತ್ತಿ ಮಾಡಬೇಕು. ಹಾಗಾದರೆ ಚೇತನ ಜ್ಞಾನಕ್ಕೆ ಪ್ರವೃತ್ತಿ ಮಾಡಿದಾಗ ಜ್ಞಾನ ಬರೋದು, ಚೇತನನಿಗೆ ಜ್ಞಾನ ಬರೋದು, ತಾನಾಗೆ ಜ್ಞಾನ ಬರಲ್ಲ. ಜ್ಞಾನದಿಂದ ಅಜ್ಞಾನ ಹೋಗಬೇಕಾದರೂ ಕೂಡ ಚೇತನನಿಗೆ ತಾನೇ ಬಂದಿರೋದು. ಚೇತನ ನಿಯಮ ಏನಿದೆ? ಜಡವಾದದ್ದು ಜ್ಞಾನ ಹೌದು. ಜಡವಾದ ಜ್ಞಾನ ತಾನಾಗಿಯೇ ಅಜ್ಞಾನವನ್ನು ನಾಶ ಮಾಡಲ್ಲ. ಆ ಜ್ಞಾನಕ್ಕೆ ಅಜ್ಞಾನ ನಾಶ್ಯತ್ವ ಅದು ಭಗವಂತನ ಪ್ರೇರಣೆಯಿಂದ ಆಗತಕ್ಕಂಥದ್ದು, ತಾನಾಗೇ ಆಗಲ್ಲ. ಜ್ಞಾನ ಬಂದದ್ದು ತಾನಾಗೇ ಅಲ್ಲ. ಒಂದು ವೇಳೆ ಜ್ಞಾನ ಸ್ವಾಭಾವಿಕವಾದ್ದೇನು? ಯಾವುದು ಸ್ವಾಭಾವಿಕ ಜ್ಞಾನ? ಸ್ವಭಾವ, ಸ್ವರೂಪಭೂತ ಜ್ಞಾನ ಉತ್ಪತ್ತಿ ಆಗಲ್ಲ. ಹೌದು, ಅಭಿವ್ಯಕ್ತಿ ಆಗಬೇಕಲ್ಲ. ಸ್ವರೂಪಭೂತ ಜ್ಞಾನ ಉತ್ಪತ್ತಿ ಆಗಲ್ಲ, ಇದೆ, ಆದರೆ ಅದು ಅಭಿವ್ಯಕ್ತಿ ಆಗಬೇಕಲ್ಲ. ಅದು ಹೇಗೆ ಅಭಿವ್ಯಕ್ತಿ ಆಗೋದು? ಬಂಗಾರ ಇದೆ, ಅದರ ಮೇಲೆ ಕೆಸರು ಮುಚ್ಕೊಂಡೋಗಿದೆ, ಆ ಬಂಗಾರ ಹೊಳಪು ಬರಬೇಕು. ಹೇಗೆ ತಾನಾಗೆ ಬರುತ್ತಾ? ಜೀವ ಬಂಗಾರದಂತೆ ಒಳ್ಳೆ ಹೊಳಪಿದೆ, ಆದರೆ ಏನಾಗಿದೆ? ಅಜ್ಞಾನ ಎಂಬತಕ್ಕಂಥದ್ದು ಮುಚ್ಚಿಕೊಂಡಿದೆ, ಕೆಸರು ತುಂಬಿದೆ. ಆದ್ದರಿಂದ ಜೀವನ ಸ್ವರೂಪ ಅಭಿವ್ಯಕ್ತ ಆಗ್ತಾ ಇಲ್ಲ. ಅಭಿವ್ಯಕ್ತಿ ಆಗಬೇಕು ಅಂತಂದರೆ ಪುನಃ ಚೇತನನ ಸಹಾಯ ಬೇಕೇ ಬೇಕು. ಆ ಕೆಸರು ತೊಳಿಬೇಕು ಅಂತಂದರೆ ಒಬ್ಬ ಚೇತನನೇ ನೀರು ಹಾಕಿ ತೊಳಿಬೇಕು. ಹಾಗೆ ಇಲ್ಲೂ ಕೂಡ ಪರಮಾತ್ಮ ಜೀವನಿಗೆ ಜ್ಞಾನವನ್ನು ಅನುಗ್ರಹಿಸಬೇಕು. ಆಗ ಜೀವ ತನ್ನ ಸ್ವರೂಪದ ಈ ಹೊಳಪು ಜ್ಞಾನ ಅದನ್ನು ಅಭಿವ್ಯಕ್ತ ಮಾಡಿಕೊಡ್ತಾನೆ. ಇಲ್ಲ ಅಂದರೆ ಆಗಲ್ಲ. ಎಲ್ಲಿಯೂ ಕೂಡ ಜಡ ತಾನಾಗಿಯೇ ಕೆಲಸ ಮಾಡಿದ್ದು ಕಂಡಿಲ್ಲ. ನೀವು ಹೇಳಿದ್ರಿ ಕಾರಣಗಳ ಸಮುದಾಯವು ಕಾರ್ಯವನ್ನು ಮಾಡಲಿ ಅಂತ. ಹಾಗೆ ಹೇಳೋದು ಅಂತಾದರೆ ಕೊಡಲಿ ತಾನಾಗಿಯೇ ಕಾಡಿಗೆ ಹೋಗಿ ಮರ ಕಡಿಬೇಕಾಗಿತ್ತು, ಅಥವಾ ಮಡಿಕೆ ತಾನಾಗಿ ಜಲ ತರಬೇಕಾಗಿತ್ತು. ಇದೆಲ್ಲೂ ಕೂಡ ಕಂಡಿಲ್ಲ. ಆದ್ದರಿಂದ ಕಾರಣ ಸಾಮಗ್ರಿಯಲ್ಲಿ ಕರ್ತೃ ಸೇರಲೇಬೇಕು. ಜಡಸ್ವಭಾವ ಕರ್ಮಾದಿ ಪ್ರೇರ್ಯಂ. ಜಡ ಪದಾರ್ಥಗಳ ಸ್ವಭಾವ ಕರ್ಮಾದಿ, ಸ್ವಭಾವ ಕರ್ಮ ಮೊದಲಾದವುಗಳು ಅಜಡೇನ ಜಡವಲ್ಲದ ಚೇತನನಿಂದ ಪ್ರೇರ್ಯಂ ಸ್ಯಾತ್ ಪ್ರೇರಿಸಲ್ಪಡ್ತಕ್ಕಂಥದ್ದು ಆಗಿದೆ. ಇದು ನಿಶ್ಚಯ. ಕುಠಾರಃ ಕೊಡಲಿಯು ಸ್ವಯಂ ತಾನೇ ಗಚ್ಚೇತ್ ಕಿಂ ಹೋಗುತ್ತದೇನೋ ಇಲ್ಲ. ಹಾಗೆ ಘಟೋವ ಮಡಿಕೆಯಾದರೂ ಸ್ವಯಂ ತಾನೇ ಜಲಂ ಆಹರೇತ್ ಕಿಂ ನೀರನ್ನು ತರುತ್ತೇನೋ ಇಲ್ಲ. ಹಾಗಾದರೆ ಜಡವಾದ ಪದಾರ್ಥಗಳಿಗೆ ಪ್ರೇರಕ ಚೇತನ ಬೇಕೇ ಬೇಕು. ಜಡ ಸ್ವಭಾವ ಕರ್ಮಾದಿ, ಜಡ ಪದಾರ್ಥಗಳ ಸ್ವಭಾವ ಕರ್ಮ ಮೊದಲಾದವುಗಳು ಅಜಡೇನ ಜಡವಲ್ಲದ ಚೇತನನಿಂದ ಪ್ರೇರ್ಯಂ ಪ್ರೇರಿಸಲ್ಪಡ್ತಕ್ಕಂಥದ್ದು ಸ್ಯಾತ್ ಆಗಿದೆ. ಇದು ನಿಶ್ಚಯ. ಕುಠಾರಃ ಕೊಡಲಿಯು ಸ್ವಯಂ ತಾನೇ ಗಚ್ಚೇತ್ ಕಿಂ ಹೋಗುತ್ತದೇನು ಕಡಿಯುತ್ತದೇನು ಇಲ್ಲ. ಘಟೋವ ಘಟವೂ ಕೂಡ ಸ್ವಯಂ ತಾನು ಜಲಂ ಆಹರೇತ್ ಕಿಂ ನೀರನ್ನು ತರುತ್ತೇನೋ ಇಲ್ಲ. ಯದುಕ್ತಸ್ವಭಾವಸ್ಯ ಜಡತ್ವೇ ಪರಪ್ರೇರ್ಯತ್ವಂ ತಜ್ಜೈನಕರ್ತೃತಯ ಉಕ್ತ ಕರ್ಮಾದಿಷು ಅಪಿ ಅತಿದಿಶನ್ ಉಪಪಾದಯತಿ ಅಂತ. ಹಿಂದೆ ಸ್ವಭಾವ ಎಂಬತಕ್ಕಂಥದ್ದು ಜಡ, ವಸ್ತುಗಳಲ್ಲಿರ್ತಕ್ಕಂತಹ ಸ್ವಭಾವವು ಜಡವಾದ್ದರಿಂದ ಅದು ಇನ್ನೊಬ್ಬನಿಂದ ಪ್ರೇರಿಸಲ್ಪಟ್ಟದ್ದು, ಅದಕ್ಕೆ ಒಬ್ಬ ಪ್ರೇರಕ ಇದ್ದಾನೆ ಅಂತ ಹೇಳಿದರು. ಅದನ್ನು ಜೈನ ಕರ್ತೃತಯ ಉಕ್ತ ಕರ್ಮಾದಿಷು, ಜೈನ ಎಲ್ಲವೂ ಕರ್ಮದಿಂದ ಆಗುತ್ತೆ ಅಂತ ಹೇಳ್ತಾನೆ. ಬೌದ್ಧರು ಸ್ವಭಾವದಿಂದ ಅಂತ ಹೇಳ್ತಾರೆ, ಜೈನರು ಕರ್ಮದಿಂದ ಅಂತ ಹೇಳ್ತಾರೆ. ಬೌದ್ಧರು ಹೇಳ್ತಕ್ಕಂಥ ಸ್ವಭಾವ ಜಡ, ಅದಕ್ಕೆ ಪ್ರೇರಕ ಒಬ್ಬ ಬೇಕು ಅಂತ ಹೇಳಿದ್ರು. ಹಾಗೆ ಕರ್ಮವೇ ಎಲ್ಲವನ್ನು ಮಾಡುತ್ತೆ ಅಂತ ಹೇಳ್ತೀವಿ ಅಂತಂದರೆ ಕರ್ಮವೂ ಕೂಡ ಏನಾಗಿದೆ? ಜಡವಾಗಿದೆ. ಅದಕ್ಕೆ ಒಬ್ಬ ಪ್ರೇರಕ ಬೇಕೇ ಬೇಕು ಅಂತ. ಹೀಗೆ ಜೈನ ಕರ್ತೃತಯ ಉಕ್ತ ಕರ್ಮಾದಿಷು, ಜೈನರು ಕರ್ತೃವಾಗಿ ಹೇಳಿರ್ತಕ್ಕಂತಹ ಯಾವ ಕರ್ಮ ಇದೆ ಆ ಕರ್ಮವೂ ಕೂಡ
ಜಡವಾಗಿದೆ, ಆದ್ದರಿಂದ ಅದಕ್ಕೂ ಪ್ರೇರಕ ಒಬ್ಬ ಬೇಕು ಎಂಬುದಾಗಿ ಅದನ್ನು ಉಪಪಾದಯತಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಜಡಂಚ ತತ್ ಸ್ವಭಾವಕರ್ಮಾದಿಕಂಚ ಇತಿ ವಿಗ್ರಹ ಅಂತ. ಜಡ ಸ್ವಭಾವ ಕರ್ಮಾದಿ, ಜಡವಾದ ಸ್ವಭಾವ ಕರ್ಮಗಳು, ಜಡ ಪದಾರ್ಥದ ಯಾವ ಕರ್ಮ ಸ್ವಭಾವ ಇದೆಯಲ್ಲ ಅದು ಜಡ. ಜಡ ಪದಾರ್ಥಗಳಲ್ಲಿರ್ತಕ್ಕಂತಹ ಏನು ಕರ್ಮ ಏನು ಸ್ವಭಾವ ಇದೆ ಅದು ಜಡ. ಅಂದರೆ ಜಡಂಚ ತತ್, ಜಡವಾದಂತಹ ಸ್ವಭಾವ ಕರ್ಮ ಇದೆಲ್ಲವೂ ಕೂಡ. ಸ್ವಯಂ ಅಂದ್ರೇನು? ಹಸ್ತಾದಿ ಆಲಂಬನಂ ವಿನ, ಅದನ್ನು ಒಬ್ಬ ಕೈಯಲ್ಲಿ ಹಿಡ್ಕೊಳ್ಳದೇನೆ ಕುಠಾರ ಅದು ಛೇದನವನ್ನು ಮಾಡುತ್ತೆ ಅಂತಾದರೆ ಹಸ್ತಾದಿ ಆಲಂಬನಂ ವಿನ, ಒಬ್ಬ ವ್ಯಕ್ತಿಯ ಕೈಯನ್ನು ಅವಲಂಬಿಸಿದೇನೆ ಅದು ಗಚ್ಚೇತ್ ವನಂ ಪ್ರತಿ ಇತಿ ಶೇಷ, ಕಾಡಿಗೆ ಅದೇ ಹೋಗಬೇಕಾಗಿತ್ತು. ಕೊಡಲಿಯನ್ನು ಒಬ್ಬ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಷ್ಟೇ ಹೊರತು ಕೊಡಲಿ ತಾನಾಗೆ ಮರ ಕಡಿಲಿಕ್ಕೆ ಕಾಡಿಗೆ ಹೋಗೋದಿಲ್ಲ. ಹಾಗೆ ಘಟೋವ ಇತ್ಯತ್ರಾಪಿ ಸ್ವಯಂ ಇತಿ ಆವರ್ತನೀಯಂ. ಘಟೋವ ಜಲಮಾಹರೇತ್ ಅಂತಿದೆ, ಘಟೋವ ಸ್ವಯಂ ಜಲಮಾಹರೇತ್ ಕಿಂ ಅಂತ ಇಟ್ಕೊಳ್ಬೇಕು. ಮಡಿಕೆಯು ತಾನಾಗಿಯೇ ನೀರನ್ನು ತರುತ್ತೇನೋ? ಇಲ್ಲ. ಆದ್ದರಿಂದ ಪ್ರೇರಕ ವ್ಯಕ್ತಿ ಬೇಕೇ ಬೇಕು. ಸ್ವಭಾವಸ್ಯ ತಿರಸ್ಕಾರಃ ಪುರಸ್ಕಾರಶ್ಚ ಪಾವಕೆ ದೃಶ್ಯತೆ ಮಣಿಮಂತ್ರಾದ್ಯೈಃ ನ ತತ್ತಸ್ಯ ಸ್ವತಂತ್ರತಾ. ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಜಡವಾದದ್ದಕ್ಕೆ ಸ್ವತಃ ಯಾವ ರೀತಿಯಾದ ಪ್ರವೃತ್ತಿಯನ್ನು ಮಾಡ್ತಕ್ಕಂತಹ ಸಾಮರ್ಥ್ಯ ಶಕ್ತಿ ಇಲ್ಲ ಅಂತ. ಹೇಗೆ ಅಂತಂದರೆ ಅಗ್ನಿಯಲ್ಲಿರ್ತಕ್ಕಂಥ ಸ್ವಭಾವ ಯಾವುದು? ಸುಡೋದು. ಆ ಅಗ್ನಿಯಲ್ಲಿರ್ತಕ್ಕಂತಹ ಸ್ವಭಾವ ಸುಡುವಿಕೆ ಎಂಬತಕ್ಕಂಥ ಸ್ವಭಾವ ಅದು ಯಾವುದರಿಂದ ಆಗುತ್ತೆ? ಮಣಿಮಂತ್ರಾದ್ಯೈಹಿ ಅಂತ. ಒಂದು ಮಣಿಯನ್ನು ಅಗ್ನಿಯ ಹತ್ತಿರ ಇಟ್ಟರೆ ಆಗ ಅಗ್ನಿ ಸುಡೋದಿಲ್ಲ. ಆ ಮಣಿಯ ಒಂದು ವಿಚಿತ್ರವಾದ ಮಣಿ ಇದೆ. ಆ ಮಣಿ ಅಗ್ನಿಯ ಹತ್ತಿರ ಇಟ್ಟರೆ ಬೆಂಕಿ ಸುಡೋದಿಲ್ಲ. ಹಾಗಾದರೆ ಆ ಸ್ವಭಾವದ ಶಕ್ತಿ ಅದು ಪ್ರತಿಬದ್ಧವಾಯಿತು. ತಿರಸ್ಕಾರ ಅಂತಂದರೆ ಅದು ಪ್ರತಿಬಂಧಿತವಾಯಿತು. ಅದು ಹೇಗಾಯಿತು? ಮಣಿ, ಮಂತ್ರ ಮೊದಲಾದವುಗಳಿಂದ. ಒಂದು ವೇಳೆ ಸ್ವಭಾವ ಸ್ವತಂತ್ರ ಅಂತ ಆಗಿಬಿಟ್ಟಿದ್ದರೆ ಈ ಮಂತ್ರಾದಿಗಳಿಂದ ಮಣಿಯಿಂದಾಗಿ ಆ ಅಗ್ನಿಯ ಸ್ವಭಾವ ಯಾಕೆ ಪ್ರತಿಬಂಧಿತ ಆಗಬೇಕಾಗಿತ್ತು? ಅಗ್ನಿಯಲ್ಲಿ ಸುಡುವ ಸ್ವಭಾವ ಇದೆ, ಆದರೆ ಆ ಸುಡ ಸ್ವಭಾವ ಎಂಬತಕ್ಕಂಥದ್ದು ಅದು ಸ್ವತಂತ್ರ ಅಲ್ಲ, ಅದು ಜಡ. ಯಾಕೆ ಅಂತಂದರೆ ಆ ಅಗ್ನಿಯ ಹತ್ತಿರ ಒಂದು ಮಣಿಯನ್ನಿಟ್ಟರೆ ಆಗ ಅಗ್ನಿಯಲ್ಲಿ ಆ ಸುಡುವಂಥ ಸ್ವಭಾವ ವ್ಯಕ್ತ ಆಗಲ್ಲ. ಅದಕ್ಕೆ ಪುನಃ ಒಂದು ಔಷಧಿ ಅಂತ. ಔಷಧಿ ಅಂತಂದರೆ ಕೆಮಿಕಲ್, ಏನೋ ಒಂದು ಔಷಧಿ ಅಥವಾ ಇನ್ನೊಂದು ಮಂತ್ರ ಅದನ್ನು ನಾವು ವಿನಿಯೋಗ ಮಾಡಿದ್ರೆ ಅವಾಗೇನಾಗುತ್ತೆ? ಪುನಃ ಅಗ್ನಿ ಸುಡುವಂಥ ವ್ಯಾಪಾರ ಮಾಡುತ್ತೆ. ಹೀಗೆ ಆ ಜಡವಾಗಿರ್ತಕ್ಕಂತಹ ಅಗ್ನಿಯಲ್ಲಿ ಸುಡುವಂತಹ ಸ್ವಭಾವ ಅದು ಕೆಲವು ಕಾಲದಲ್ಲಿ ಇರುತ್ತೆ, ಕೆಲವು ಕಾಲದಲ್ಲಿ ಇರಲ್ಲ. ಇಲ್ಲ ಅಂತಾದದ್ದು ಪುನಃ ಅಭಿವ್ಯಕ್ತವಾಗುತ್ತೆ. ಹಾಗಾದರೆ ಅದೆಲ್ಲವೂ ಕೂಡ ಏನಾಗಿದೆ? ಇನ್ನೊಂದರ ಅಧೀನ ಎಂಬತಕ್ಕಂಥದ್ದು ನಮಗೆ ತಿಳಿದು ಬರ್ತಾ ಇದೆ. ಮಣಿಯ ಸಮವಧಾನ ಸಾನ್ನಿಧ್ಯ ಇಲ್ಲ ಅಂತಾದರೆ ಬೆಂಕಿ ಸುಡುತ್ತೆ, ಮಣಿಯ ಸಾನ್ನಿಧ್ಯ ಇದೆ ಅಂತಾದರೆ ಬೆಂಕಿ ಸುಡಲ್ಲ. ಅದರಿಂದಾಗಿ ಜಡವಾದಂತಹ ಸ್ವಭಾವ ಅದು ಇನ್ನೊಂದರಿಂದ ನಿಯಮ್ಯವಾಗಿರ್ತಕ್ಕಂಥದ್ದು ಕಂಡಿದೆ. ಪುನಃ ಪುರಸ್ಕಾರ, ಆ ಬೆಂಕಿಯಲ್ಲಿ ಪುನಃ ಸುಡುವಂತಹ ಸ್ವಭಾವವನ್ನು ನಾವು ಕಾಣ್ತೇವೆ. ಯಾವಾಗ? ಪುನಃ ಆ ಮಣಿಯನ್ನು ತೆಗಿಬೇಕು, ಅಥವಾ ಅದರಲ್ಲಿ ಮಂತ್ರಪ್ರಯೋಗ ಅಥವಾ ಔಷಧಿ ಅರ್ಥಾತ್ ಯಾವುದಾದ್ರೂ ಒಂದು ಕೆಮಿಕಲ್ ಹಾಕಿದ್ರಿಂದ ಅದು ಪುನಃ ಅಭಿವ್ಯಕ್ತವಾಗುತ್ತೆ. ಆದ್ದರಿಂದ ಜಡ ಅದರ ಸ್ವಭಾವ ಅದು ಇನ್ನೊಂದರ ನಿಯಮನಕ್ಕೆ ಒಳಪಟ್ಟದ್ದು ಎಂಬತಕ್ಕಂಥದ್ದು ಕಂಡಿದೆ. ಇಲ್ಲಿದೆ ವಾಯುದೇವರು ಆ ಅಗ್ನಿಯಲ್ಲಿ ಒಳಗಿದ್ದುಕೊಂಡು ಸುಡುವ ಶಕ್ತಿಯನ್ನು ಕೊಡುವವರು. ವಾಯುದೇವರ ಒಳಗಡೆ ಪರಮಾತ್ಮ ಇದ್ದುಕೊಂಡು ಆ ಅಗ್ನಿ ಸುಡುವಂತೆ ಮಾಡ್ತಾನೆ. ಯದಾದಿತ್ಯಗತಂ ತೇಜಃ
ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಅಗ್ನೌ ಯತ್ತೇಜ, ಅಗ್ನಿಯಲ್ಲಿರ್ತಕ್ಕಂಥ ತೇಜಸ್ಸು ಅಂದರೆ ಸುಡೋದು. ಯಾರ ಅಧೀನ? ಮಾಮಕಂ, ಪರಮಾತ್ಮನ ಅಧೀನ. ಆದ್ದರಿಂದ ಪರಮಾತ್ಮ ಪ್ರಹ್ಲಾದರಾಜರಲ್ಲಿದ್ದು ಆ ಪ್ರಹ್ಲಾದರಾಜರಿಗೆ ಆ ಅಗ್ನಿ ಅದರಲ್ಲಿರ್ತಕ್ಕಂಥ ಸುಡುವ ಶಕ್ತಿಯನ್ನು ವಿಡ್ರಾ ಮಾಡಿದ್ದ. ಆದ್ದರಿಂದಾಗಿ ಆ ಅಗ್ನಿ ಸುಡಲಿಲ್ಲ. ಹೊರತು ಅಗ್ನಿಯಲ್ಲಿ ಅದು ಜಡ ನೋಡಿ, ಪರಮಾತ್ಮನ ಪ್ರೇರಣೆಗೆ ಒಳಪಟ್ಟಿದೆ. ಪರಮಾತ್ಮ ಸುಡು ಅಂದರೆ ಸುಡುತ್ತೆ, ಪರಮಾತ್ಮ ಸುಡಬೇಡ ಅಂದರೆ ಸುಡಲ್ಲ. ಪರಮಾತ್ಮನು ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ. ಸ್ವಭಾವವನ್ನು ನೇಮನ ಮಾಡ್ತಕ್ಕಂಥ ಸಾಮರ್ಥ್ಯ ಪರಮಾತ್ಮನಿಗಿದೆ. ಅಂದರೆ ಅಗ್ನಿಯ ಸ್ವಭಾವವು ಕೂಡ ಭಗವದ್ ಅಧೀನ. ಅವತ್ತು ಅದು ಉರಿಯಲ್ಲ, ಉರಿದ್ರೂ ಅದು ತುಂಬ ಎಫೆಕ್ಟ್ ಆಗಲ್ಲ. ಇವಾಗಲೇ 12 ಗಂಟೆ ಆಗ್ತಾಯಿದೆ, ಉರಿತಾ ಇದೆ ಈಗ. ಭಗವಂತನ ಅನುಗ್ರಹದಿಂದ ಏಕಾದಶಿ ದಿವಸ ಅದರ ಪವರ್ ಕಡಿಮೆ ಆಗಿರುತ್ತೆ. ಪಾವಕೆ ಅಗ್ನಿಯಲ್ಲಿ ಸ್ವಭಾವಸ್ಯ ಸುಡುವಿಕೆಯ ಸ್ವಭಾವದ ತಿರಸ್ಕಾರ ಪ್ರತಿಬಂಧವು ಮಣಿಮಂತ್ರಾದ್ಯೈ ಮಣಿ ಅಗ್ನಿಸ್ತಂಭ ಮಂತ್ರ ಮೊದಲಾದವುಗಳಿಂದ ದೃಶ್ಯತೆ ಕಂಡುಬರ್ತಾ ಇದೆ. ಪುರಸ್ಕಾರಶ್ಚ ಪುನಃ ಆ ಅಗ್ನಿಯಲ್ಲಿ ಸುಡುವ ಸ್ವಭಾವವು ದೃಶ್ಯತೆ ಮಣಿಮಂತ್ರಾದ್ಯೈ ಮಣಿ ಮಂತ್ರಗಳಿಂದ ಕಂಡು ಬರ್ತಾ ಇದೆ. ತತ್ ಆ ಕಾರಣದಿಂದ ತಸ್ಯ ಆ ಸ್ವಭಾವಕ್ಕೆ ಸ್ವತಂತ್ರತಾ ಸ್ವಾತಂತ್ರ್ಯವು ನ ಇರುವುದಿಲ್ಲ. ಸ್ವಭಾವವು ಸ್ವತಂತ್ರ ಅಲ್ಲ. ಪಾವಕೆ ಅಗ್ನಿಯಲ್ಲಿ ಸ್ವಭಾವ ಸುಡುವಂತಹ ಸ್ವಭಾವಸ್ಯ ಸುಡುವಂತಹ ಸ್ವಭಾವದ ತಿರಸ್ಕಾರ ಪ್ರತಿಬಂಧವು ಮಣಿಮಂತ್ರಾದ್ಯೈ ಮಣಿ ಅಗ್ನಿಸ್ತಂಭ ಮಂತ್ರ ಮೊದಲಾದವುಗಳಿಂದ ದೃಶ್ಯತೆ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ಪಾವಕೆ ಅಗ್ನಿಯಲ್ಲಿ ಸ್ವಭಾವಸ್ಯ ಸುಡುವ ಸ್ವಭಾವದ ಪುರಸ್ಕಾರ ಪುನಃ ಆವಿರ್ಭಾವವು ದೃಶ್ಯತೆ ಕಂಡು ಬರ್ತಾ ಇದೆ. ತತ್ ಆದ್ದರಿಂದ ತಸ್ಯ ಆ ಸ್ವಭಾವಕ್ಕೆ ಸ್ವತಂತ್ರತಾ ಸ್ವಾತಂತ್ರ್ಯವು ನ ಇಲ್ಲ. ಮೈಯೆಲ್ಲ ಉರಿತು. ವರ್ಣಸೂಕ್ತದಿಂದ ಎಲ್ಲ ಶಮನ ಮಾಡಿದ್ರು. ಏನು ಆ ಅಗ್ನಿ ಸೂಕ್ತ ಹೇಳಿದ್ರಿಂದ ಅಗ್ನಿಯಲ್ಲಿ ಇರತಕ್ಕಂಥ ಧರ್ಮ ಅದರಲ್ಲಿ ಆಹ್ವಾನ ಮಾಡಿದ್ರು. ಹೌದು, ಗಂಧದಲ್ಲಿ ಆ ಅಗ್ನಿಯ ಏನು ಸ್ವಭಾವ ಇದೆ ಅದು ಬರುವಂತೆ ಮಾಡಿದ್ರು. ಯಾವುದು? ಗಂಧದ ಸ್ವಭಾವ ಏನು? ಸ್ಮೆಲ್ ಇತ್ತು. ಗಂಧದ ಸ್ವಭಾವ ಸುಗಂಧ ಪರಿಮಳ ಇತ್ತು. ಅದರ ಜೊತೆಯಲ್ಲಿ ಎಕ್ಸ್ಟ್ರಾ ಬಂತು. ಯಾವುದು? ಉರಿಯೋದು. ಅದು ಅಗ್ನಿ ಸೂಕ್ತದ ಪ್ರಭಾವದಿಂದ ಅಗ್ನಿಯ ಧರ್ಮ ಅಲ್ಲಿ ಬಂತು. ಗಂಧದ ಧರ್ಮ ಇತ್ತು, ಗಂಧ ಧರ್ಮ ಇದ್ದು ಅಗ್ನಿ ಧರ್ಮ ಬಂದಿತ್ತು. ಹೌದು. ಪುನಃ ವರ್ಣ ಸೂಕ್ತದಿಂದ ಆ ಅಗ್ನಿ ಧರ್ಮ ಹೋಗಬೇಕು ಅಂಥೇಳಿ ಪುನಃ ನೀರಿನ ಧರ್ಮ ಬರುವಂತೆ ಮಾಡಿದ್ರು. ಆ ನೀರು ಎಂಬತಕ್ಕಂಥದ್ದು ಶೈತ್ಯ, ಅದರಿಂದ ಆ ಬೆಂಕಿ ಆರಿ ಹೋಯಿತು. ಇದೇ ನಮಗೆ ಗೊತ್ತಿಲ್ಲ ಅಷ್ಟೇ. ಇದೇ ಸಂಕ್ರಾಂತಿಯಲ್ಲಿ ಮಾಟ್ ಪೊಂಗಲ್ ಅವತ್ತೆಲ್ಲ ಬೆಂಕಿ ಹಾರಿಸೋದು ಅಂತೆಲ್ಲ ಉಂಟಲ್ಲ, ಅದೆಲ್ಲ ಏನೋ ಇರುತ್ತೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಹೌದು, ಸುಡುತ್ತೆ, ಅದೆಲ್ಲ ಸುಡ್ತು ಮಂತ್ರಶಕ್ತಿಯಿಂದಾಗಿ. ಈಗ ಆಗ್ನೇಯಾಸ್ತ್ರ ಬಿಟ್ಟರೆ ಅವಾಗೇನಾಗುತ್ತೆ, ಎಲ್ಲ ಸುಟ್ಟೋಗುತ್ತೆ. ಆದರೆ ಬಾಣ ಬಿಟ್ಟಿದ್ದು, ಬಾಣದಲ್ಲಿ ಅಗ್ನಿಯ ಮಂತ್ರದ ಪ್ರಭಾವ ಅದು ತೋರ್ತು. ಆದ್ದರಿಂದ ಬಾಣ ಅಲ್ಲಿ ಹೋಗಿ ಎಲ್ಲಿ ಅಂತ ಹೇಳ್ತಾರೋ ಅಲ್ಲಿ ಹೋದಾಗ ಅದರ ಪ್ರಭಾವ ತೋರುತ್ತೆ.
ಅದು ಸುಟ್ಟೋಯ್ತು. ಇದೇ ಮಂತ್ರ ಪ್ರಭಾವ. ಜಡದಲ್ಲಿಯೂ ಕೂಡ ಮಂತ್ರ ಪ್ರಭಾವ ಕಂಡುಬರುತ್ತೆ. ಮಣಿ ಅದನ್ನೇ ಕೇಳಿದ್ದವರು, ನಮಗೆ ಗೊತ್ತಿಲ್ಲ ಅಂದೆ. ಮಣಿ ಇದೆ, ನಮಗೆ ಗೊತ್ತಿಲ್ಲ ಅಂತ ಅವ್ರು ಕೇಳಿದ್ದು ಅದನ್ನೇ. ಮಣಿಮಂತ್ರಾದಿನ ವನ್ನೇಹೇ ಉಷ್ಣತ್ವ ಸ್ವಭಾವಸ್ಯಾಪಿ ತಿರಸ್ಕಾರ ದರ್ಶನಾತ್ ಪುನಃ ಉತ್ತೇಜಕೇನ ಪುರಸ್ಕಾರ ದರ್ಶನಾಚ್ಚ ನ ಸ್ವಭಾವಸ್ಯ ಸ್ವಾತಂತ್ರ್ಯಂ ಇತ್ಯಾಹ ಸ್ವಭಾವಸ್ಯ ಇತಿ ಅಂತ. ಮಣಿಮಂತ್ರಾದಿಗಳಿಂದ ಬೆಂಕಿಯ ಉಷ್ಣತ್ವ ಸ್ವಭಾವ, ಬಿಸಿಯಾಗಿದೆ ಎಂಬತಕ್ಕಂಥ ಸ್ವಭಾವ, ಸುಡುವ ಸ್ವಭಾವ, ಅದು ತಿರಸ್ಕಾರ ದರ್ಶನಾತ್. ಮಣಿ ಮಂತ್ರ ಇವುಗಳಿಂದ ಅಗ್ನಿ ಸುಡೋದಿಲ್ಲ. ಆದರೆ ಪುನಃ ಉತ್ತೇಜಕೇನ ಯಾವುದಾದ್ರೂ ಒಂದು ಔಷಧಿ ಎಂಬತಕ್ಕಂಥದ್ದು ಹಾಕಿದಾಗ ಆ ಮಣಿಯಲ್ಲಿ, ಆ ಅಗ್ನಿಯಲ್ಲಿ ಆ ಸುಡುವಂಥ ಸ್ವಭಾವ ಪುನಃ ಪುರಸ್ಕಾರ ದರ್ಶನ ಅಭಿವ್ಯಕ್ತ ಆಗ್ತಾ ಇದೆ. ಆದ್ದರಿಂದ ಸ್ವಭಾವವು ಸ್ವತಂತ್ರ ಅಲ್ಲ. ತಿರಸ್ಕಾರ ಅಂತಿದೆ, ಅದಕ್ಕೇನರ್ಥ? ಪ್ರತಿಬಂಧ ಅಂತ. ತಿರಸ್ಕಾರ ಅಂತಂದರೆ ತಿರಸ್ಕಾರ ಮಾಡೋದು ಅಂತಲ್ಲ, ಅಂದರೆ ಅದು ತಡೆಯುತ್ತೆ ಅಂತ ಅರ್ಥ. ಪುರಸ್ಕಾರ ಅಂದರೆ ಶಕ್ತಿ ಆವಿರ್ಭಾವ. ಪುರಸ್ಕಾರ ಅಂತಂದರೆ ಏನೋ ಅವಾರ್ಡ್ ಕೊಟ್ಟರು ಅಂತ ಅರ್ಥ ಅಲ್ಲ. ಮತ್ತು ಆ ಅಗ್ನಿಯಲ್ಲಿರ್ತಕ್ಕಂತಹ ಸ್ವಭಾವ ಅಭಿವ್ಯಕ್ತವಾಯಿತು ಅಂತ ಅರ್ಥ. ತತ್ ಅದಕ್ಕೆ ತಸ್ಮಾತ್ ಅಂತ ಅರ್ಥ. ತಸ್ಯ ಅಂತಂದರೆ ಸ್ವಭಾವಸ್ಯ. ತತ್ ತಸ್ಯ ನ ಸ್ವತಂತ್ರತಾ, ನ ತತ್ತಸ್ಯ ಸ್ವತಂತ್ರತಾ ಅಂತಿದೆ. ತತ್ ಅಂದರೆ ತಸ್ಮಾತ್ ಅಂತ, ತಸ್ಯ ಅಂದರೆ ಸ್ವಭಾವಸ್ಯ ನ ಸ್ವತಂತ್ರತಾ, ಸ್ವಭಾವವು ಸ್ವತಂತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಾನಿಷ್ಠಸ್ಯ ಹಿ ಕರ್ಮಾದೇಃ ಪ್ರೇರಕೋ ನ ಸ್ವಯಂ ಜನಃ ಅತಸ್ತತ್ಪ್ರೇರಣಾಯಾನ್ಯೋ ಮಾನ್ಯಃ ಕೋಪಿ ಮನೀಷಿಣಾ. ಸ್ವಭಾವ ಮತ್ತು ಕರ್ಮ ಇದು ಚೇತನನ ಶಕ್ತಿಯಿಂದ ಪ್ರೇರಿತವಾಗಿದೆ ಅಂತ ಹೇಳಿದೆ. ಒಂದು ಸ್ವಭಾವ ಕೆಲಸ ಮಾಡಬೇಕು ಅಂತಂದರೆ ಚೇತನನ ಶಕ್ತಿ ಬೇಕು. ಕರ್ಮ ಕೆಲಸ ಮಾಡಬೇಕು ಅಂತಂದರೂ ಕೂಡ ಚೇತನನ ಶಕ್ತಿ ಎಂಬತಕ್ಕಂಥದ್ದು ಬೇಕು ಅಂತ ಹೇಳಿದ್ರು. ಆ ಚೇತನ ನಾವಲ್ಲ. ಸ್ವಭಾವವನ್ನು ನೇಮನ ಮಾಡಲಿಕ್ಕೆ ಒಬ್ಬ ಚೇತನ ಬೇಕು, ಕರ್ಮವನ್ನು ನೇಮನ ಮಾಡಲಿಕ್ಕೆ ಒಬ್ಬ ಚೇತನ ಬೇಕು. ಆ ಚೇತನ ನಾವಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಯಾರಾಗಬೇಕು? ಪರಮಾತ್ಮನೇ ಆಗಬೇಕು. ನಮಗಿಂತ ಬೇರೆಯಾದ, ನಮ್ಮಲ್ಲಿಲ್ಲದ ಸಾಮರ್ಥ್ಯವನ್ನು ಹೊಂದಿರುವ ಸ್ವತಂತ್ರನಾದ ವ್ಯಕ್ತಿಯೇ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕರ್ಮ ಸ್ವಭಾವ ಅದು ನಮ್ಮ ನಿಯಮನಕ್ಕೆ ಒಳಪಟ್ಟಿದೆ ಅಂತಂದರೆ, ಮಾತಾಡ್ತಾ ಇರಬೇಕಾದ್ರೆ ನಾಲ್ಗೆ ಕಚ್ಕೋತೇವೆ, ಹೌದಲ್ಲ, ಅಯ್ಯೋ ಅಂತೇವೆ. ಹಾಗಾದರೆ ಈ ರೀತಿಯಾದಂತಹ ಪ್ರವೃತ್ತಿ ನಮ್ಮ ಅಧೀನ ಆಗಿದ್ದರೆ ನಾಲ್ಗೆ ಕಚ್ಕೋಬೇಕು, ಅದರಿಂದ ಆನಂದ ಇದೆಯಾ? ಇಲ್ಲ, ದುಃಖ ಇದೆ. ಹಾಗಾದ್ರೆ ಯಾಕೆ ಮಾಡ್ತಾನೆ? ಹಾಗಾದರೆ ಜೀವನ ಪ್ರವೃತ್ತಿ ಇದೆಯಲ್ಲ, ಆ ಕರ್ಮ ಇದೆಯಲ್ಲ, ಕರ್ಮ ನಾಲ್ಗೆ ಕಚ್ಕೊಂಡಿದ್ದು ಅದು ಅವನ ಅಧೀನವ ಅಲ್ಲ. ಯಾಕೆ? ಅವನಿಗೆ ನಾಲ್ಗೆ ಕಚ್ಕೋಬೇಕು ಅಂತ ಇಷ್ಟ ಇಲ್ಲ, ಅವನ ಇಚ್ಛೆ ಇಲ್ಲ, ಆದರೂ ಕೂಡ ಕಚ್ಕೊಂಡಿದ್ದಾನೆ. ಹಾಗಾದರೆ ಆ ಕರ್ಮ, ಈ ನಾಲ್ಗೆ ಕಚ್ಚಿಕೊಳ್ಳತಕ್ಕಂಥ ಕ್ರಿಯೆ ಅದು ಜೀವನ ಅಧೀನ ಅಲ್ಲ. ಹಾಗಾದರೆ ನಮ್ಮನ್ನು ಈ ರೀತಿಯಲ್ಲಿ ನಿಯಮನ ಮಾಡಿದವರು ಯಾರು? ಯಾರೋ ಒಬ್ಬ ಪರಮಾತ್ಮ ಇದ್ದಾನೆ ಅಂತ ಹೇಳಲೇಬೇಕು. ಹಾಗಾದರೆ ನಮ್ಮ ಕರ್ಮ ಇದೆ, ಆ ಕರ್ಮ ಏನು ನಮಗೆ ಗೊತ್ತಿಲ್ಲ. ನಾಲ್ಗೆ ಕಚ್ಕೊಳ್ತಕ್ಕಂಥ ಕರ್ಮ ಎರಡು, ಕ್ರಿಯೆ ಅಂತ ಒಂದು, ಇನ್ನೊಂದು ಆ ನೋವಾಗಲಿಕ್ಕೆ ಬೇಕಾದ ಪಾಪ. ಆದರೆ ಆ ಪಾಪ ಇಷ್ಟೊತ್ತು ಮಾತಾಡಿದ್ದೆವು, ಆದರೆ ನಾವು ನಾಲ್ಗೆ ಕಚ್ಕೊಳ್ಳಿಲ್ಲ. ಏನೋ ಒಂದು ಮಾತಾಡ್ಲಿಕ್ಕೆ ಹೋದೆವು, ಆವಾಗ ಮಾತ್ರ ನಾಲ್ಗೆ ಕಚ್ಕೊಂಡು ಅಲ್ವಾ? ಊಟ ಮಾಡ್ತಾ ಇರ್ತೇವೆ, ಆಕ್ಸಿಡೆಂಟ್ ಆಗಿ ಯಾಕೆ ನೋವಾಗಬೇಕು ಅಂತ ನಮ್ಮ ನಿಯಮನ, ಅದು ಆಕ್ಸಿಡೆಂಟ್ ಅಲ್ಲ, ನಮ್ಮ ನಿಯಮನಕ್ಕೆ ಒಳಪಟ್ಟಿದ್ದು ಅಂತ ಹೇಳ್ತಾ ಇರೋದು. ಕರ್ಮವು ಜೀವನ ಅಧೀನ ಅಂತ ಹೇಳೋದು ಅಂತಾದರೆ ಅದು ಆಕ್ಸಿಡೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವನ ಅಧೀನ ಅಂತಂದರೆ ಜೀವನ ಇಚ್ಛೆಗೆ ಅನುಗುಣವಾಗಿ ಆಗಬೇಕು. ಆಕ್ಸಿಡೆಂಟ್ ಅಂತಂದರೆ ಪುನಃ ನೀವೇ ನಡಬೇಕು, ಆಕಸ್ಮಿಕ. ನಮಗೆ ಆಕಸ್ಮಿಕ, ಆದರೆ ಭಗವತ್ ಪ್ರೇರಣೆಯಿಂದ ಅವನ ಇಚ್ಛೆಯಿಂದ ನಡೆದಿದೆ.
ಏನು ನಮ್ಮಲ್ಲಿರುವಂತಹ ಜ್ಞಾನ ಇಚ್ಛಾ ಪ್ರಯತ್ನ ಇದೆಯಲ್ಲ, ಇದೇ ಕರ್ತೃತ್ವ, ಇದು ಭಗವದ್ ಅಧೀನ, ಇದೇ ದತ್ತ ಸ್ವಾತಂತ್ರ್ಯ. ದತ್ತ ಸ್ವಾತಂತ್ರ್ಯ ಅಂತಂದರೆ ಜೀವನಿಗಿರ್ತಕ್ಕಂತಹ ಯಾವ ಜ್ಞಾನ ಇಚ್ಛಾ ಪ್ರಯತ್ನ ಇದೆಯಲ್ಲ, ಇದೇ ಜೀವನಿಗೆ ಚೈತನ್ಯ ಅಂತ ಹೇಳೋದು. ಈ ಚೇತನ ಅಂದರೆ ಇದೆ, ಜ್ಞಾನ ಇಚ್ಛಾ ಪ್ರಯತ್ನ, ಇದು ಭಗವದ್ ಅಧೀನ. ಭಗವದ್ ಅಧೀನವಾದ ಜ್ಞಾನ ಇಚ್ಛಾ ಕ್ರಿಯೆ ಇದೆ. ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ಜೀವನಿಗಿಲ್ಲ. ಒಂದು ವೇಳೆ ಜೀವ ಅವನೇ ಸ್ವಭಾವ ಕರ್ಮಗಳಿಗೆ ಪ್ರೇರಕನಾಗಿದ್ದಾನೆ ಅಂತಂದರೆ ಸ್ವ ಅನಿಷ್ಟಸ್ಯ ಕರ್ಮಾದೇಹೇ ಅಂತ, ತನಗೆ ಅನಿಷ್ಟವಾಗಿರ್ತಕ್ಕಂತಹ ಕರ್ಮ ಯಾವುದು, ನಾಲಿಗೆ ಕಚ್ಚಿಕೊಳ್ಳೋದು, ಅಥವಾ ಹೋಗ್ತಾ ಇರ್ತಾನೆ ಇದ್ದಕ್ಕಿದ್ದಾಗೆ ಎಡವುತ್ತಾನೆ, ಯಾವ ಕಾಲಿಗೆ ಎಡೆಯಿರ್ತಾನೆ ಪುನಃ ಅದಕ್ಕೆ ಎಡವುತ್ತಾನೆ. ಇದೆಲ್ಲ ಮನುಷ್ಯನ ಅನುಭವಕ್ಕೆ ಬಂದದ್ದು ಅಲ್ವಾ. ಯಾವ ಕಾಲಿಗೆ ನೋವಾಗಿರುತ್ತೋ ಪುನಃ ಅದೇ ಕಾಲಿಗೆ ಪುನಃ ಪೆಟ್ಟಾಗುತ್ತೆ. ಮೊದಲೇ ಒದ್ದಾಡ್ತೀಯಾನೆ. ಒಂದು ವೇಳೆ ಇವನೇ ಎಲ್ಲದಕ್ಕೂ ಪ್ರೇರಕ ಅಂತ ಆಗಿದ್ದರೆ ಪುನಃ ಇನ್ನೊಂದು ಬಾರಿ ಎಡವಿ ಯಾಕೆ ದುಃಖ ಮಾಡ್ಕೊಳ್ಬೇಕು? ಹಾಗಾದರೆ ಈ ಪ್ರವೃತ್ತಿಗೆ ಜೀವ ಸ್ವತಂತ್ರನಲ್ಲ ಅಂತ ಹೇಳಲೇಬೇಕು. ಹಾಗಾದರೆ ಯಾರಿಂದ ಈ ಎಲ್ಲ ಪ್ರವೃತ್ತಿ ನಡೀತು? ಅದಕ್ಕೆ ನಿಯಾಮಕ ಒಬ್ಬ ಬೇಕು, ಅವನೇ ಪರಮಾತ್ಮ ಎಂಬುದಾಗಿ ಹೇಳಲೇಬೇಕು ಅಂತ. ಸ್ವಾತಂತ್ರ್ಯ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಸ್ವಾತಂತ್ರ್ಯ ಅನ್ನೋದು ಭಗವಂತನ ಅಸಾಧಾರಣ ಧರ್ಮ, ಭಗವಂತನಲ್ಲಿ ಮಾತ್ರ ಇರತಕ್ಕಂಥ ಧರ್ಮ. ಅದನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಬರಲ್ಲ. ಅದರಿಂದ ದತ್ತ ಸ್ವಾತಂತ್ರ್ಯ ಕೊಡಲಿಕ್ಕೆ ಬರೋದು. ನಾನು ಸ್ವತಂತ್ರ ಅಂತ ಅಭಿಮಾನ ಅಷ್ಟೇ, ಅದು ಮಿಥ್ಯ, ಅದು ಸುಳ್ಳು. ಜೀವನಿಗೆ ಸ್ವಾತಂತ್ರ್ಯ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ, ಯಾವಾಗಲೂ ಇಲ್ಲ. ನಾನು ಸ್ವತಂತ್ರ ಅಂತ ಹೇಳ್ಕೊಳ್ತಾನೆ, ಇದು ಅನ್ಯಥಾ ಜ್ಞಾನ. ಎಲ್ಲ ಭಗವತ್ ಪ್ರೇರಣೆಯಿಂದ, ಎಲ್ಲ ಭಗವಂತ ಇದ್ದು ಮಾಡಿಸ್ತಾನೆ, ಎಲ್ಲ ಅವನಿಂದಲೇ. ನಾವೇ ಮಾಡೋದು ಅಂತಾದರೆ ವಯಸ್ಸಾದ ಮೇಲೂ ಕಣ್ಣು ಕಾಣಬೇಕಾಗಿತ್ತು, ಕಿವಿ ಕೇಳಬೇಕಾಗಿತ್ತು. ಯಾಕೆ ಕೇಳಲ್ಲ, ಯಾಕೆ ಕಾಣಲ್ಲ? ನಾವೇ ತಾನೇ, ನಮ್ಮದು ಕಿವಿ ನಮ್ಮ ಕಣ್ಣು ಅಲ್ಲ. ಅದರಿಂದ ಜೀವ ಎಲ್ಲ ಯಾವ ರೀತಿಯಲ್ಲೂ ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಇದ್ದಿದ್ದೇ ಬೇಕಾಗಿತ್ತು, ಕಣ್ಣು ಕಾಣಬೇಕಾಗಿತ್ತು, ವಯಸ್ಸಾದ ಮೇಲೂ ಕೂಡ ಇಲ್ಲ. ಕಣ್ಣೇ ಬಿದ್ದೋಗುತ್ತೆ. ಕಣ್ಣೇ ಬಿದ್ದೋಗುತ್ತೆ ಅಂದರೆ ಕಣ್ಣು ಕಾಣಿಸೋದೇ ಇಲ್ಲ, ಕಿವಿ ಕೇಳಿಸೋದೇ ಇಲ್ಲ. ದೇವರು ಸಾಕು ಟಿ ವಿ ನೋಡಿದ್ದು, ಇನ್ನು ಬೇರೆ ಲೌಕಿಕವಾದ ವಾರ್ತೆಗಳೆಲ್ಲ ಕೇಳಿ ಸಾಕು, ಅದರಿಂದ ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ ಅಂತ ಮಾಡಿರ್ತಾನೆ. ಆದರೆ ನಮಗಿರುತ್ತೆ ಏನಂತ, ಇನ್ನೂ ಸ್ವಲ್ಪ ಟಿ ವಿ ನೋಡೋದಿದೆ ಅಯ್ಯೋ ಅಂತ ಒದ್ದಾಡ್ತೇವೆ ನಾವು. ಕಣ್ಣು ಕಾಣಲಿಲ್ಲ ಅಂದರೂ ಕೇಳೋದಿರುತ್ತೆ, ಅದು ಕೂಡ ಇಟ್ಕೊಂಡ್ರೂ ಕೂಡ ಕೇಳಲ್ಲ, ಆ ರೀತಿ ಅವಸ್ಥೆ ಆಗುತ್ತೆ. ಕಿವಿಗೆ ಯಂತ್ರ ಇದೆಯಲ್ಲ, ಅದನ್ನು ಹಾಕ್ಕೊಂಡ್ರೂ ಕೂಡ ಕೇಳದಂಥ ಪರಿಸ್ಥಿತಿ ಬರುತ್ತೆ. ಅಂದರೆ ಸ್ವಲ್ಪ ಕೇಳಲ್ಲ ಅಂದರೆ ಅವಾಗ ಹಾಕ್ಕೋಬೋದು, ಮಿಷಿನ್ ಹಾಕ್ಕೋಬೋದು. ಆದರೆ ಆ ಯಂತ್ರವೂ ಕೂಡ ಕೆಲಸ ಮಾಡಿದಂಥ ಪರಿಸ್ಥಿತಿ ಬರುತ್ತೆ. ಹಾಗಾದರೆ ನಮ್ಮ ಅಧೀನ ಆಗಿದ್ದರೆ ಅಂತಹ ಅವಸ್ಥೆ ಬರಬಾರ್ದಾಗಿತ್ತು. ಆದ್ದರಿಂದ ಇದೆಲ್ಲವನ್ನೂ ನಿಯಮನ ಮಾಡ್ತಕ್ಕಂಥ ಮಾನ್ಯ ಅಂತ, ಜಗನ್ಮಾನ್ಯನಾದ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಒಪ್ಪಲೇಬೇಕು. ಜನಃ ಮನುಷ್ಯನು ಸ್ವಾನಿಷ್ಟಸ್ಯ ತನಗೆ ಅನಿಷ್ಟವಾದಂತಹ ಕರ್ಮಾದೇಹೇ ನಾಲಿಗೆಯನ್ನು ಕಚ್ಕೊಳ್ಳೋದು, ಕಾಲು ಎಡುವುದು ಮೊದಲಾಗಿರ್ತಕ್ಕಂತಹ ಕ್ರಿಯೆ ಮೊದಲಾದವುಗಳಿಗೆ, ಅಥವಾ ಹುಚ್ಚು ಬರುತ್ತೆ ಕೆಲವರಿಗೆ, ಇದ್ದಕ್ಕಿದ್ದಾಗೆ ಹುಚ್ಚಿಡಿದು ಬಿಡುತ್ತೆ. ಯಾರಿಗಾರ ಅಪೇಕ್ಷೆ ಇರುತ್ತೆ ನಂಗೆ ಹುಚ್ಚಿಡೀಲಿ ಅಂತ? ಇಲ್ಲ. ಹಾಗಾದರೆ ಆ ಉನ್ಮಾದಾದಿಗಳಿಗೆ ಸ್ವಯಂ ತಾನೇ ಪ್ರೇರಕನು ನಾ ಆಗುವುದಿಲ್ಲ. ಇದು ನಿಶ್ಚಯ. ಅತಃ ಆದ್ದರಿಂದ ತತ್ ಆ ಅನಿಷ್ಟವಾಗಿರ್ತಕ್ಕಂತಹ ನಾಲಿಗೆ ಕಚ್ಚಿಕೊಳ್ಳುವಿಕೆ, ಎಡುವಿಕೆ, ಹುಚ್ಚುತನ ಇವುಗಳಿಗೆ ಪ್ರೇರಣೆ ಮಾಡಲಿಕ್ಕೋಸ್ಕರ ಅನ್ಯಃ ಜೀವನಿಗಿಂತ ಬೇರೆಯಾದಂತಹ ಕೋಪಿ ಯಾವನೋ ಒಬ್ಬ ಮಾನ್ಯ ಮಹಾತ್ಮನಾಗಿರ್ತಕ್ಕಂತಹ ವ್ಯಕ್ತಿಯು ಮನೀಷಿಣ ಬುದ್ಧಿವಂತನಿಂದ ವಿಚಾರವಾದಿಯಿಂದ ಮಾನ್ಯ ಅಂಗೀಕಾರ ಮಾಡಲ್ಪಡ್ತಕ್ಕದ್ದು. ಮಾನ್ಯ ಅನ್ನೋದು ಎರಡು, ಒಂದು ಮಾನ್ಯನಾದ ವ್ಯಕ್ತಿಯನ್ನು ಮಾನ್ಯ ಮಾಡಬೇಕು ಅಂದರೆ ಅಂಗೀಕಾರ ಮಾಡಬೇಕು. ಜನಃ ಮನುಷ್ಯನು ಸ್ವಾನಿಷ್ಟಸ್ಯ ತನಗೆ ಅನಿಷ್ಟವಾದ ತನ್ನ ನಾಲಿಗೆಯನ್ನು ಕಚ್ಚಿಕೊಳ್ಳುವಿಕೆ, ತಾನೇ ಎಡುವುದು ಅಥವಾ
ಹುಚ್ಚು ಮೊದಲಾಗಿರ್ತಕ್ಕಂಥವುಗಳಿಗೆ ಪ್ರೇರಕನು ನಾ ಆಗುವುದಿಲ್ಲ. ಹಿ ಇದು ನಿಶ್ಚಯ. ಅತಃ ಆದ್ದರಿಂದ ತತ್ ಪ್ರೇರಣಾಯ ಈ ಅನಿಷ್ಟವಾಗಿರ್ತಕ್ಕಂತಹ ತನ್ನ ನಾಲಿಗೆಯನ್ನು ಕಚ್ಕೊಳ್ಳೋದು, ತಾನೇ ಎಡುವುದು, ತನಗೆ ಹುಚ್ಚು ಬರುವಿಕೆ ಇದೆಲ್ಲದಕ್ಕೂ ಕೂಡ ಪ್ರೇರಣೆ ಮಾಡಲಿಕ್ಕೋಸ್ಕರ ಅನ್ಯಃ ಜೀವನಿಗಿಂತ ಬೇರೆಯಾದಂತಹ ಮಾನ್ಯಃ ಮಹಾತ್ಮನಾದಂತಹ ಕೋಪಿ ಯಾವುದೋ ಒಬ್ಬ ವ್ಯಕ್ತಿ ಮನೀಷಿಣ ವಿವೇಕಿಯಾದವನಿಂದ ಮಾನ್ಯಃ ಅಂಗೀಕಾರ ಮಾಡಲ್ಪಡತಕ್ಕದ್ದು. ಸ್ವಭಾವ ಕರ್ಮಾದೇಹೇ ಚೇತನ ಪ್ರೇರ್ಯತ್ವಂ ಉಕ್ತಂ ಸಹಚೇತನಃ ನ ಅಸ್ಮದಾದಿ ಅನುಭವಬಾಧಿತತ್ವಾತ್ ಇತ್ಯಾಹ. ಸ್ವಭಾವ ಕರ್ಮ ಇವುಗಳಿಗೆ ಪ್ರೇರಕನಾಗಿ ಒಬ್ಬ ಚೇತನ ಬೇಕು ಅಂತ ಹೇಳಿದ್ರು. ಹಿಂದೆ ಹೇಳಿದ್ರಲ್ಲ, ಕುಠಾರ ತನ್ನಷ್ಟಕ್ಕೆ ತಾನೇ ಹೋಗಲ್ಲ, ಮಡಿಕೆ ತನ್ನಷ್ಟಕ್ಕೆ ತಾನೇ ನೀರು ತರಲ್ಲ. ಹಾಗಾದರೆ ಈ ಸ್ವಭಾವ ಕರ್ಮ ಇದೆಲ್ಲವೂ ಅಚೇತನ ಜಡ, ಇವುಗಳಿಗೆ ಪ್ರೇರಕ ಒಬ್ಬ ಬೇಕು ಅಂತ ಹೇಳಿದರು. ಸ್ವಭಾವ ಕರ್ಮಾದೇಹೇ ಚೇತನ ಪ್ರೇರ್ಯತ್ವಂ ಉಕ್ತಂ. ಸ್ವಭಾವ ಜಡ, ಕರ್ಮ ಜಡ, ಅವುಗಳಿಗೆ ಪ್ರೇರಕ ಒಬ್ಬ ಬೇಕು ಅಂತ ಹೇಳಿದರು. ಸಹಚೇತನಃ ನ ಅಸ್ಮದಾದಿಹಿ ಆ ಜಡವಾದ ಕರ್ಮವನ್ನು ಜಡವಾದ ಸ್ವಭಾವವನ್ನು ನಿಯಮನ ಮಾಡ್ತಕ್ಕಂಥವನು ನಾವ್ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅನುಭವ ಬಾಧಿತತ್ವಾತ್. ನಾವು ಪ್ರೇರಕರು ಎಂಬತಕ್ಕಂಥದ್ದು ನಮ್ಮ ಅನುಭವಕ್ಕೆ ವಿರುದ್ಧವಾಗಿದೆ. ಯಾಕೆ? ನಮಗೆ ನಾಲಿಗೆ ಕಚ್ಕೊಳ್ಬೇಕು ಅಂತ ಅಪೇಕ್ಷೆ ಇಲ್ಲ, ಕಚ್ಕೊಂಡಿರ್ತೇವೆ. ಎಡವಬೇಕು ಅಂತ ಇರಲ್ಲ, ಎಡವಿರ್ತೇವೆ. ಅದರಿಂದ ನಾನೇ ಪ್ರೇರಕ ಅನ್ನೋದು ನಮ್ಮ ಅನುಭವದಿಂದ ವಿರುದ್ಧವಾಗಿದೆ. ಅದನ್ನು ಹೇಳ್ತಾರೆ ಸ್ವಾನಿಷ್ಟಸ್ಯ ಇತಿ. ಕರ್ಮಪದೇನ ಸ್ವಜಿಹ್ವಾ ದಂಶನಾದಿ ಕರ್ಮ. ಕರ್ಮ ಅಂದರೆ ಯಾವುದು ಇಟ್ಕೊಳ್ಬೇಕು? ಸ್ವಜಿಹ್ವಾ ದಂಶನ, ತನ್ನ ನಾಲಿಗೆಯನ್ನು ಕಚ್ಕೊಳ್ಳೋದು. ಹಾಗೆ ಸೋದರ ಶೂಲಾದೇಹೇ, ಇದಕ್ಕಿದ್ದಾಗೆ ಹೊಟ್ಟೆ ನೋವು ಬರುತ್ತೆ, ಇದಕ್ಕಿದ್ದಾಗೆ ತಲೆನೋವು ಬರುತ್ತೆ. ಪಾಠ ಕೇಳಿ ಕೇಳಿ ತಲೆನೋವು ಬರುತ್ತೆ ಅಲ್ಲ? ತಲೆನೋವು ಬರಬೇಕು ಅಂತಿರುತ್ತಾ? ಇಲ್ಲ. ಆದರೆ ಜೀವನಿಗೆ ಇದ್ದಕ್ಕಿದ್ದಾಗೆ ಉದರ ಶೂಲಾದೆ, ಹೊಟ್ಟೆ ನೋವು ಬರುತ್ತೆ, ತಲೆನೋವು ಬರುತ್ತೆ, ಮಂಡಿ ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ಏನೇನೋ ಬರುತ್ತೆ, BP ಬರುತ್ತೆ, ಶುಗರ್ ಬರುತ್ತೆ. ಬರಲಿ ಅಂತ ಅಪೇಕ್ಷೆ ಇರುತ್ತಾ? ಇಲ್ಲ. ಹಾಗಾದರೆ ಇಂತಹ ಅನೇಕ ವಿಧವಾಗಿರ್ತಕ್ಕಂಥದ್ದು ಹೇತುಭೂತ ಪಾಪಂಚ ಉಚ್ಯತೆ. ಇದಕ್ಕೆ ಕಾರಣವಾಗಿರ್ತಕ್ಕಂಥ ಪಾಪ. ಅದಕ್ಕೆ ಪ್ರೇರಕ ಯಾರು? ಜೀವನ ಅಲ್ಲ. ಆದಿಪದೇನ ಉನ್ಮಾದಾದಿಕಂ. ಇನ್ನೂ ಆದಿಪದ ಇದೆ, ಅದರಿಂದ ಯಾವುದು ಇಟ್ಕೊಳ್ಬೇಕು? ಉನ್ಮಾದ ಅಂದರೆ ಹುಚ್ಚು. ಇವನಿಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಹುಚ್ಚಿರುತ್ತೆ. ಅದು ಹುಚ್ಚು ಅಂದರೆ ಎರಡು ರೀತಿ ಹುಚ್ಚಿದೆ. ಒಂದು ಏನೂ ಗೊತ್ತಾಗದೇ ಇರೋದು ಹುಚ್ಚು, ಇನ್ನೊಂದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಹುಚ್ಚು. ಮಾತಾಡ್ತಾನೇ ಇರಬೇಕು, ಯಾರು ಸಿಕ್ಕರೂ ಮಾತಾಡ್ಸೋದು. ಇನ್ನು ಯಾರು ಸಿಕ್ಕರೂ ಮೌನ, ಯಾರ ಹತ್ರ ಮಾತಾಡಿಸಿದ್ರೂ ಮಾತಾಡಲ್ಲ. ಇಂಥದ್ದೆಲ್ಲ ಇರುತ್ತೆ. ಒಬ್ರಿಗೆ ಹುಚ್ಚು ಮಾತಾಡಬೇಕು ಅಂತ, ಇನ್ನೊಬ್ರಿಗೆ ಮಾತಾಡಬಾರ್ದು ಅಂತ ಹುಚ್ಚಿರುತ್ತೆ. ಇದೆಲ್ಲ ಇರುತ್ತೆ. ಇದಕ್ಕೆಲ್ಲ ಯಾರು ನಿಯಾಮಕರು? ಅವರೇ ಅಲ್ಲ. ಯಾಕೆ? ಮಾತಾಡಿಸಿ ಸಾಕಾಗಿ ಹೋಯ್ತು ಅಂತಾರೆ, ಆದರೂ ಬಾಯಿ ಬಿಡಲ್ಲ ಇವರು. ಹಾಗಾದರೆ ಇದಕ್ಕೆಲ್ಲ ಪ್ರೇರಕರು ಯಾರು? ಅತಃ ಸ್ವ ಅನಿಷ್ಟ ಪ್ರೇರಕತ್ವ ಅಯೋಗಾತ್. ಯಾವ ಜೀವನು ತನಗೆ ತಾನು ಅನಿಷ್ಟವನ್ನು ಮಾಡಿಕೊಳ್ಳಲ್ಲ, ಆದರೆ ಲೋಕದಲ್ಲಿ ಅನಿಷ್ಟ ಆಗ್ತಾ ಇರೋದು ಕಂಡು ಬಂದಿದೆ. ಹಾಗಾದರೆ ಇದಕ್ಕೆ ಪ್ರೇರಕ ಯಾರು? ಜೀವ ಅಲ್ಲ, ಪರಮಾತ್ಮ. ಅನ್ಯಃ ಅಸ್ಮದಾದೇಹೆ, ನಮಗಿಂತ ಬೇರೆಯಾದ ಕೋಪಿ ಇತ್ಯನೇನ ಅಸ್ಮದಾದಿ ಅದೃಷ್ಟ ಶಕ್ತಿಮತ್ವಂ. ಯಾರೋ ಒಬ್ಬ ಅಂದರೆ ನಮ್ಮಲ್ಲಿ ಇಲ್ಲದೇ ಇರತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದವನು. ಪುಣ್ಯ ಪಾಪಗಳನ್ನು ನಿಯಮನ ಮಾಡ್ತಕ್ಕಂಥ ಶಕ್ತಿ ನಮಗಿಲ್ಲ. ನಾವು ಪಾಪಕರ್ಮ ಮಾಡಿದ್ರೆ, ಕೆಟ್ಟ ಕರ್ಮ ಮಾಡಿದ್ರೆ ಪಾಪ ಅಂಟ್ಕೊಳ್ಳುತ್ತೆ. ಕೆಟ್ಟ ಕರ್ಮ ಮಾಡಿರಬೇಕು, ಪಾಪ ಅಂಟ್ಕೊಳ್ಬಾರ್ದು. ನಮ್ಮಿಂದ ಮಾಡ್ಕೊಳ್ಳಿಕ್ಕಾಗುತ್ತಾ? ಎಡವು ಇರಬೇಕು, ಗಾಯ ಆಗಿರಬಾರ್ದು. ಯುದ್ಧ ಮಾಡಿರಬೇಕು, ಶಸ್ತ್ರಗಳ ಆಘಾತ ಆಗಿರಬಾರ್ದು. ಶತ್ರುಗಳಿಂದ ಯಾವ ರೀತಿಯಿಂದಲೂ ನಾವು ಆಕ್ರಮಣಕ್ಕೆ ಒಳಗಾಗಬಾರ್ದು. ಇದೆಲ್ಲ ಆಗುತ್ತಾ? ಇದು ಯಾರಿಂದ ಸಾಧ್ಯ? ಭಗವಂತನಿಂದ ಮಾತ್ರ ಸಾಧ್ಯ. ಜರಾಸಂಧನಂತಹ ಬಲಿಷ್ಠನಾದ ಒಂದೊಂದು ಬಾರಿಯೂ 23 ಅಕ್ಷೋಹಿಣಿ ಸಮೇತ ಬರ್ತಿದ್ದ. ಆದರೆ ಪರಮಾತ್ಮ ಏಕಾಕಿಯಾಗಿ ಎಲ್ಲವನ್ನೂ ಕೂಡ ಪರಮಾತ್ಮ ಎದುರಿಸ್ತಾ ಇದ್ದ. ಆಗುತ್ತಾ? ನೋಡಿದ್ರೆ ಓಡೋಟೋಗ್ತಾರೆ. ಹಾಗಿರ್ಬೇಕಾದ್ರೆ ಎದುರಿಸ್ಲಿಕ್ಕಾಗುತ್ತೇನು? ಆದರೆ ಪರಮಾತ್ಮ ಅದನ್ನು ಮಾಡಿದ್ದಾನೆ. ಅದರಿಂದ ಪರಮಾತ್ಮನಲ್ಲಿ ನಮ್ಮಲ್ಲಿ ಇರದೇ ಇರತಕ್ಕಂತಹ ಶಕ್ತಿ ಎಂಬತಕ್ಕಂಥದ್ದು ಇದೆ ಅನ್ನೋದು. ಅಂದರೆ ಕೇವಲ ವ್ಯಕ್ತಿ ಇದ್ದಾನೆ ಅಂತ ಅಷ್ಟೇ ಅಲ್ಲ,
ಆ ವ್ಯಕ್ತಿಯಲ್ಲಿ ವಿಶಿಷ್ಟವಾದ ಸಾಮರ್ಥ್ಯ ಇದೆ ಎಂಬತಕ್ಕಂಥದ್ದನ್ನು ಕೂಡ ನಾವು ಒಪ್ಕೊಳ್ಬೇಕು. ಇತಿ ದ್ಯೋತಯತಿ, ಇದನ್ನು ತಿಳಿಸ್ಕೊಡ್ತಾ ಇದೆ. ನಹಿ ಪುಣ್ಯಸ್ಯ ಲಘುತಾ ಪಾಪಸ್ಯ ಗುರುತಾಪಿ ವಾ ಯದುನ್ನಯೇಲ್ಲಾಘವಾದ್ವಾ ಗೌರವಾದ್ವಾ ಅಪ್ಯಧೋ ನಯೇತ್ ಅತಃಶಿಲಾದಿ ದೃಷ್ಟಾಂತೋಪಿ ಉಕ್ತೇರ್ಭಾರಾಯ ಕೇವಲಂ. ಅದಕ್ಕೆ ಅವ್ರು ಹೇಳ್ತಾರೆ, ಜೀವರಿಗೆ ಏನೇನು ಅನಿಷ್ಟ ಆಗ್ತಾ ಇದೆ, ಕೆಲವೊಂದು ಬಾರಿ ಇದ್ದಕ್ಕಿದ್ದಾಗೆ ಅವನ ಇಚ್ಛೆ ಇಲ್ಲದೇನೆ ಒಳ್ಳೆಯದು ಆಗ್ಬಿಡುತ್ತೆ, ಜೀವನಿಗೆ ಸುಖವೂ ಆಗಿಬಿಡುತ್ತೆ, ದುಃಖವೂ ಆಗುತ್ತೆ, ಸುಖವೂ ಆಗುತ್ತೆ. ಅದಕ್ಕೇನು ಕಾರಣ ಅಂತಂದರೆ, ಹೇಗೆ ಗಾಳಿ ಇದೆಯಲ್ಲ ಅದು ಹಗುರವಾಗಿರ್ತಕ್ಕಂತಹ ವೆಯ್ಟ್ಲೆಸ್, ಅದನ್ನು ಹಾರಿಸ್ಕೊಂಡು ಹೋಗುತ್ತೆ. ಹಾಗೆ ಭಾರವಾಗಿರ್ತಕ್ಕಂಥದ್ದು ಕಲ್ಲು ಅದೇನು ಮಾಡುತ್ತೆ, ನಮ್ಮನ್ನು ಕೆಳಗೆ ಎಳ್ಕೊಂಡು ಹೋಗುತ್ತೆ. ದೊಡ್ಡ ಬಂಡೆ ಈಜು ಬರುತ್ತೆ, ಆದರೆ ನಾವು ಆ ಬಂಡೆಯನ್ನು ದೇಹ ಕಟ್ಕೊಂಡಿದ್ದೇವೆ, ಏನಾಗಬೇಕು ಅವಾಗ? ಈಜು ಬಂದರೂ ಕೂಡ ನೀರಲ್ಲಿ ಮುಳುಗಲೇಬೇಕು. ಯಾಕೆ ಮುಳುಗಬೇಕು? ಆ ಕಲ್ಲಿನ ಭಾರ ನಮ್ಮನ್ನು ಅದು ಕೆಳಗೆ ಸೆಳೆಯುತ್ತೆ. ಹಾಗೆ ಗಾಳಿ ಇದೆಯಲ್ಲ ಅದು ಬಲೂನು, ಹತ್ತಿ ಇದನ್ನು ಹಾರಿಸ್ಕೊಂಡು ಹೋಗುತ್ತೆ. ಹಾಗಾದರೆ ಹಗುರವಾಗಿದ್ದರೆ ಮೇಲಕ್ಕೆ ಹೋಗುತ್ತೆ, ಭಾರವಾಗಿದ್ದರೆ ಕೆಳಕ್ಕೆ ಹೋಗುತ್ತೆ. ಇಲ್ಲಿ ಯಾರೂ ನಿಯಮನ ಮಾಡುವವರಿಲ್ಲ. ಹಾಗೆ ಪಾಪಕರ್ಮ ಇದ್ದರೆ ನಾಲ್ಗೆ ಕಚ್ಕೋತೇವೆ, ದೇವರು ಬೇಕಾಗಿಲ್ಲ. ನಮ್ಮ ಪಾಪಕರ್ಮ ಇದೆ ಅಂತಂದರೆ ನಮಗೆ ದುಃಖ ಎಂಬತಕ್ಕಂಥದ್ದಾಗುತ್ತೆ, ಪುಣ್ಯಕರ್ಮ ಇದೆ ಅಂತಾದರೆ ಸುಖ ಆಗುತ್ತೆ. ಹಾಗಾದರೆ ನಮ್ಮ ಸುಖ ದುಃಖಗಳಿಗೆ ದೇವರು ಕಾರಣ ಅಂತ ಯಾಕಂತೇವೆ? ಕಾಣದೇ ಇರತಕ್ಕಂತಹ ದೇವರನ್ನು ಒಪ್ಪೋದು ಬೇಡ, ಕಾಣದೇ ಇರತಕ್ಕಂತಹ ಜಡ ಪದಾರ್ಥವನ್ನು ಒಪ್ಪೋಣ. ಪುಣ್ಯ ಪಾಪ, ಪುಣ್ಯ ಇದ್ದರೆ ಜೀವ ಅವನು ಹಗುರ, ಅದರಿಂದ ಒಳ್ಳೆಯ ಕರ್ಮ, ಅದಕ್ಕೆ ಅವನಿಗೆ ಸುಖ ಪ್ರಾಪ್ತಿ ಆಗುತ್ತೆ. ಆದರೆ ಪಾಪ ಅದು ಭಾರ, ಆದ್ದರಿಂದ ಪಾಪ ಮಾಡಿದ್ದಾನೆ ಅಂತಂದರೆ ಅದರಿಂದ ಅವನು ದುಃಖವನ್ನು ಅನುಭವಿಸ್ತಾನೆ. ಹೀಗೆ ಜೀವರ ಸುಖ ದುಃಖಗಳಿಗೆ ಕಾರಣ ಪುಣ್ಯ ಪಾಪ ಅಂತ ಹೇಳೋಣ. ಗಾಳಿಯಿಂದ ಹಗುರವಾದ ವಸ್ತು ಮೇಲಕ್ಕೆ ಹೋಗುತ್ತೆ, ಕಲ್ಲಿನ ಭಾರದಿಂದಾಗಿ ಆ ವ್ಯಕ್ತಿ ಅವನು ಕೆಳಗೆ ಹೋಗ್ತಾನೆ. ಹೀಗೆ ಎರಡೂ ಕಂಡಿರೋದ್ರಿಂದಾಗಿ ನಾವು ಪರಮಾತ್ಮನನ್ನು ಒಪ್ಪೋದು ಬೇಡ, ಪುಣ್ಯ ಪಾಪಗಳಿಂದ ಇದೆಲ್ಲ ನಡೆಯುತ್ತೆ ಅಂತ ಹೇಳೋಣ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅಂತ. ನಹಿ ಪುಣ್ಯಸ್ಯ ಲಘುತ, ಪುಣ್ಯ ಹಗುರ ಅಂತಾಗಲಿ ಪಾಪ ಭಾರ ಅಂತಾಗಲಿ ಯಾರೂ ಕೂಡ ಕಂಡಿಲ್ಲ. ಯಾರಿಗಾರು ಗೊತ್ತಾ? ತುಂಬ ಪಾಪಕರ್ಮ ಮಾಡೋಣ, ಒಂದು 10 ಜನನನ್ನು ನಾವು ಕೊಲೆ ಮಾಡೋಣ, ಆಮೇಲೆ ನಮ್ಮ ವೆಯ್ಟು ನಾವು ಚೆಕ್ ಮಾಡೋಣ. ಕೊಲೆ ಮಾಡೋಕ್ಕಿಂತ ಮೊದಲು ನಮ್ಮ ವೆಯ್ಟ್ ಎಷ್ಟು ಅಂತ ನೋಡೋದು. ಒಂದು 10 ಜನನ ಚೆನ್ನಾಗಿ ಹಿಂಸೆ ಮಾಡಿ ಕೊಲ್ಲೋದು, ಆಮೇಲೆ ವೆಯ್ಟು ಚೆಕ್ ಮಾಡೋದು, ಏನಾದ್ರು ಹೆಚ್ಚು ಕಡಿಮೆ ಇರುತ್ತಾ? ಪಾಪ ಬಂದಿದೆಯಲ್ಲ, ಪಾಪ ಏನಾಗಬೇಕಾಗಿತ್ತು? ಭಾರ. ಹಾಗಾದರೆ ಈ ಪಾಪ ಇವನಲ್ಲಿ ಅಂಟ್ಕೊಂಡಿದ್ದರಿಂದಾಗಿ ಏನಾಗಬೇಕಾಗಿತ್ತು? 50 kg ಇದ್ದವನು 150 kg ಆಗಬೇಕಾಗಿತ್ತು. ಆಗುತ್ತಾ? ಆಗೋದಿಲ್ಲ. ಅದರಿಂದ ಪಾಪ ಭಾರ ಅಂತ ಹೇಳಲಿಕ್ಕಾಗಲ್ಲ. ತುಂಬ ಪುಣ್ಯ ಕೆಲಸ ಮಾಡ್ದ, ಒಂದು 1000 ಜನಕ್ಕೆ ಅನ್ನದಾನಾದಿಗಳನ್ನು ಮಾಡ್ದ, ದ್ರವ್ಯದಾನ ಮಾಡ್ದ, ಎಲ್ಲ ಮಾಡ್ದ, ಕಾರ್ತಿಕ್ ಮಾಸ ವಿಶೇಷವಾಗಿ ದೀಪದಾನ ಮಾಡ್ದ, ಎಲ್ಲ ಮಾಡ್ದ. ಹಾಗಾದರೆ ವೆಯ್ಟ್ ಚೆಕ್ ಮಾಡಿಸ್ಬೇಕು, ಕಡಿಮೆ ಆಗಿರಬೇಕು. ಆಗುತ್ತಾ? ಇಲ್ಲ. ಹಾಗಾದರೆ ಪುಣ್ಯ ಎಂಬತಕ್ಕಂಥದ್ದು ಹಗುರ ಅಂತಾಗಲಿ ಪಾಪ ಎಂಬತಕ್ಕಂಥದ್ದು ಭಾರ ಅಂತಾಗಲಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಪುಣ್ಯ ಪ್ರಭಾವದಿಂದ ಹಗುರ ಇರೋದರಿಂದ ಇವನ ಮೇಲೆ ಹೋಗ್ತಾನೆ, ಸುಖ ಅನುಭವಿಸ್ತಾನೆ. ಪಾಪ ಮಾಡಿದ ಭಾರ ಆಗಿದೆ, ಅದರಿಂದ ಕೆಳಗೆ ಹೋಗ್ತಾನೆ, ದುಃಖ ಅನುಭವಿಸ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಹಿ ಪುಣ್ಯಸ್ಯ ಲಘುತ, ಪುಣ್ಯ ಹಗುರವಾಗಿದೆ, ಪಾಪಸ್ಯ ಗುರುತ, ಪಾಪ ಭಾರವಾಗಿದೆ ಎಂಬತಕ್ಕಂಥದ್ದು ಇದು ಇಲ್ಲವೇ ಇಲ್ಲ. ಅದರಿಂದಾಗಿ ನೀವು ಗಾಳಿ ಹಗುರವಾಗಿರ್ತಕ್ಕಂಥ ವಸ್ತುವನ್ನು ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ, ಕಲ್ಲು ಭಾರವಾಗಿದೆ ಅದು ಕೆಳಕ್ಕೆ ಎಳ್ಕೊಂಡು ಹೋಗುತ್ತೆ. ಅದರಂತೆ ಪಾಪ ಪುಣ್ಯಗಳೇ ಜೀವರ ಸುಖ ದುಃಖಾದಿಗಳಿಗೆ ಕಾರಣ. ದೇವರು ಯಾಕೆ ಬೇಕು? ಈ ಉದಾಹರಣೆ ಎಂಬತಕ್ಕಂಥದ್ದು ಸರಿಯಲ್ಲ. ಯಾರು? ಅವ್ರು ಹೇಳ್ತಾರಲ್ಲ, ಜೈನರು ಕರ್ಮದಿಂದಲೇ ಎಲ್ಲ ಆಗುತ್ತೆ ಅಂತ. ಕರ್ಮ ಒಪ್ಪಿದ. ಪುಣ್ಯಸ್ಯ, ಪುಣ್ಯಕ್ಕೆ ಲಘುತಾ,
ಭಾರ ಇಲ್ಲದೇ ಇರುವಿಕೆಯು ಹಗುರವಾಗಿರುವಿಕೆಯು ಪಾಪಸ್ಯವ ಪಾಪಕ್ಕಾಗಲಿ ಗುರುತಾ ಭಾರ ಇರುವಿಕೆಯು ನಹಿ ಇರುವುದಿಲ್ಲ. ಯತ್ ಯಾವ ಪುಣ್ಯವು ಲಾಘವಾತ್ ಹಗುರವಾಗಿರುವುದರಿಂದ ಉನ್ನಯೇತ್ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ಎಚ್ಚ ಯಾವ ಪಾಪವಾದರೂ ಗೌರವಾತ್ ಭಾರವಾಗಿರುವುದರಿಂದ ಅಧೋನಯೇತ್ ನರಕವನ್ನು ಹೊಂದಿಸುತ್ತದೆ. ಅತಃ ಆದ್ದರಿಂದ ಶಿಲಾದಿ ಕಲ್ಲು ವಾಯು ಇವುಗಳ ದೃಷ್ಟಾಂತೋಪಿ ಉದಾಹರಣೆಯೂ ಕೂಡ ಕೇವಲ ಉಕ್ತೇಹೇ ಮಾತಿಗೆ ಭಾರಾಯ ಗೌರವಕ್ಕೆ ಕಾರಣವಾಗುತ್ತದೆ. ಇದು ಕೇವಲ ಮಾತಷ್ಟೇ ಹೊರತು ಇದನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಪುಣ್ಯಕ್ಕೆ ಲಘುತಾ ಭಾರ ಇಲ್ಲದೇ ಇರುವಿಕೆಯು ಹಗುರವಾಗಿರುವಿಕೆಯು ಪಾಪಸ್ಯಾಪಿ ಪಾಪಕ್ಕೂ ಕೂಡ ಗುರುತಾ ಭಾರವಾಗಿರುವಿಕೆಯು ನಹಿ ಇರುವುದಿಲ್ಲ. ಯತ್ ಯಾವ ಪುಣ್ಯವು ಲಾಘವಾತ್ ಹಗುರವಾಗಿರುವುದರಿಂದ ಉನ್ನಯೇತ್ ಮೇಲಕ್ಕೆ ಕರ್ಕೊಂಡು ಹೋಗುತ್ತದೆ. ಯತ್ ಯಾವ ಪಾಪವಾದರೂ ಗೌರವಾತ್ ಭಾರವಾಗಿರುವುದರಿಂದ ಅಧಾನಯೇತ್ ನರಕಾದಿಗಳಿಗೆ ಕರ್ಕೊಂಡು ಹೋಗುತ್ತದೆ. ಅತಃ ಆದ್ದರಿಂದ ಇದು ಸರಿಯಲ್ಲ. ಅತಃ ಆದ್ದರಿಂದ ಶಿಲಾದಿ ದೃಷ್ಟಾಂತಹ ಭಾರವಾದ ಕಲ್ಲು ಕೆಳಗೆ ಸೆಳೆಯುತ್ತದೆ, ಹಗುರವಾದ ಗಾಳಿ ಮೇಲಕ್ಕೆ ಕರ್ಕೊಂಡು ಹೋಗುತ್ತದೆ ಎಂಬತಕ್ಕಂಥ ಉದಾಹರಣೆಯು ಕೇವಲ ಉಕ್ತೇಹೇ ಮಾತಿಗೆ ಭಾರಾಯ ಗೌರವನ್ನುಂಟು ಮಾಡಲಿಕ್ಕೆ ಕಾರಣವಾಗುತ್ತದೆ. ವಾಸ್ತವಿಕವಾಗಿ ಅದನ್ನು ಒಪ್ಪಲಿಕ್ಕೆ ಬರುವುದಿಲ್ಲ. ನಾನು ಉತ್ಕಟವಾಯುನ ಪುರುಷಸ್ಯಾಪಿ ಉದ್ಗಮನ ದರ್ಶನಾತ್. ಬಿರುಗಾಳಿ ಬಂತು ಅಂತಂದರೆ ಬರ್ತಾ ಇದೆ ಚೆನ್ನೈಯಲ್ಲಿ ಸೈಕ್ಲೋನ್ ಬರುವಂಥ ಸಮಯ. ಹಾಗೇನಾದರೂ ಬಂತು, ಸುನಾಮಿ ಬಂತು ಅಂತಂದರೆ ಏನಾಗುತ್ತೆ? ಮನುಷ್ಯ ಅದಕ್ಕೇನು ನಿಲ್ಲಕ್ಕಾಗಲ್ಲ, ಅವನನ್ನು ಕೂಡ ಹಾರಿಸ್ಕೊಂಡು ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಉತ್ಕಟ ವಾಯುನಾ ಅಂತ. ಬರೀ ಗಾಳಿ ಅಲ್ಲ, ಫ್ಯಾನ್ ಗಾಳಿಗೆ ಯಾರೂ ಹಾರಲ್ಲ. ಮತ್ತು ರಭಸವಾಗಿರ್ತಕ್ಕಂತಹ ಗಾಳಿ ಬಂತು ಅಂತಂದರೆ ಪುರುಷಸ್ಯಾಪಿ ಉದ್ಗಮ, ಮನುಷ್ಯನು ಕೂಡ ಮೇಲಕ್ಕೆ ಹಾರು ಹೋಗ್ತಾನೆ. ಹಾಗೆ ಕಂಠಲಗ್ನ ಶಿಲಾಭಾರೇ ಅಂತ, ಕುತ್ತಿಗೆಯಲ್ಲಿ ದೊಡ್ಡದಾಗಿರ್ತಕ್ಕಂತಹ ಕಲ್ಲು ಕಟ್ಕೊಂಡಿದ್ದಾನೆ, ಆ ಕಲ್ಲು ಭಾರವಾಗಿದೆ. ಆದ್ದರಿಂದ ಜಲೇ ಪುರುಷಸ್ಯ ಅಧೋಗಮನ ದರ್ಶನಾಚ್ಚ, ನೀರಿನಲ್ಲಿ ಅವನು ಕೆಳಗೆ ಹೋಗ್ತಾ ಇದ್ದಾನೆ. ಆದ್ದರಿಂದ ಜಡವಾಗಿರ್ತಕ್ಕಂಥ ಪುಣ್ಯ ಪಾಪ ರೂಪಂ, ಜಡವಾದದ್ದು ಪುಣ್ಯ, ಜಡವಾದದ್ದು ಪಾಪ. ಅದೇನು ಮಾಡುತ್ತೆ? ಕರ್ಮ ಊರ್ಧ್ವ ಅಧೋಗಮನ ಹೇತುರ್ಭವತಿ. ಪುಣ್ಯಕರ್ಮ ಅದು ಹಗುರವಾದ್ದರಿಂದ ಜೀವನನ್ನು ಮೇಲಕ್ಕೆ ಸ್ವರ್ಗಾದಿಗಳಿಗೆ ಕರ್ಕೊಂಡು ಹೋಗುತ್ತೆ. ಪಾಪಕರ್ಮ ಭಾರವಾಗಿದೆ, ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ದೇವರು ಬೇಕಾಗಿಲ್ಲ. ಕಿಂ ಈಶ್ವರೇಣ ಇತಿ ಮಂದಾಶಂಕಾಂ ಪರಿಹರತಿ. ಈ ರೀತಿಯಲ್ಲಿ ಅಲ್ಪಬುದ್ಧಿಯುಳ್ಳವರೇನಾದರೂ ಪ್ರಶ್ನೆ ಮಾಡಿದ್ರೆ ಅದನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಲಘುತಾ ಇತ್ಯುಪಲಕ್ಷಣಂ, ಭಾರ ಇಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ವೇಗ ಅನ್ನೋದು ಇಟ್ಕೊಳ್ಬೇಕು. ಗಾಳಿ ಅದರಲ್ಲಿ ಜೀವನನ್ನು ವೇಗದಿಂದ ಅದು ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಗಾಳಿಯಲ್ಲಿ ವೇಗ ಇದೆ ಅಂತಂದರೆ ಅದು ಹಾರಿಸ್ಕೊಂಡು ಹೋಗುತ್ತೆ, ಅದನ್ನು ಇಟ್ಕೊಳ್ಬೇಕು. ನಾನು ಪುಣ್ಯಪಾಪಯೋ ಲಘುತ್ವ ಗುರುತ್ವ ಚಿಂತ ಕಿಮರ್ಥ? ಪುಣ್ಯ ಹಗುರವಾಗಿರುತ್ತೆ, ಪಾಪ ಭಾರವಾಗಿರುತ್ತೆ ಅಂತ ಯಾಕೆ ಹೇಳಿದ್ರು ಅಂತಂದರೆ ಅದನ್ನು ಹೇಳ್ತಾರೆ ಯದಿತಿ ಯತ್ ಪುಣ್ಯಂ ಉನ್ನಯೇತ್ ಪುರುಷಂ. ಪುಣ್ಯ ಹಗುರ, ಆದ್ದರಿಂದ ಜೀವನಲ್ಲಿ ಪುಣ್ಯ ಇದೆ ಅಂತಂದರೆ ಜೀವನ ವೆಯ್ಟ್ ಕಡಿಮೆ ಆಯಿತು. ಆದ್ದರಿಂದ ಅದೇನು ಮಾಡುತ್ತೆ? ಊರ್ಧ್ವಂ ಸ್ವರ್ಗಂ ನಯೇತ್, ಅವನನ್ನು ಮೇಲಿನ ಲೋಕಕ್ಕೆ ಹಾರಿಸ್ಕೊಂಡು ಹೋಗುತ್ತೆ ಪುಣ್ಯ. ಯಚ್ಚ ಪಾಪಂ, ಅದು ಭಾರವಾಗಿದೆ ಪಾಪ, ಪುರುಷಂ ಅಧಾ ನರಕಂ ನಯೇತ್, ಅವನನ್ನು ಪಾಪ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ತಯೋ ಪುಣ್ಯಪಾಪಯೋ ವಾಯುವತ್ ಶಿಲಾವಚ್ಚ ಲಘುತ್ವ ಗುರುತ್ವೇ ನೈವಸ್ತಃ ಹಿ ಇತಿ ಭಾವ. ಆ ಪುಣ್ಯಪಾಪಗಳಿಗೆ ಗಾಳಿಯಂತೆ ವೇಗ, ಕಲ್ಲಿನಂತೆ ಭಾರ, ಅದೆರಡೂ ಇಲ್ಲ. ಆದ್ದರಿಂದ ಪುಣ್ಯ ಅದರಲ್ಲಿ ವೇಗ ಇದ್ದಿದ್ದರೆ ಮೇಲಕ್ಕೆ ಹಾರಿಸ್ಕೊಂಡು ಹೋಗ್ತಾಯಿತ್ತು, ಪಾಪದಲ್ಲಿ ಭಾರ ಇದ್ದಿದ್ದರೆ ನರಕಕ್ಕೆ ಕರ್ಕೊಂಡು ಹೋಗ್ತಾಯಿತ್ತು. ಅದ್ಯಾವುದೂ ಕೂಡ ಇಲ್ಲ. ಅತಃ ಪುಣ್ಯಪಾಪಯೋ ಲಘುತ್ವ ಗುರುತ್ವ ಅಭಾವಾತ್. ಪುಣ್ಯದಲ್ಲಿ ಹಗುರವಾಗಿರುವಿಕೆ, ಪಾಪದಲ್ಲಿ ಭಾರವಾಗಿರುವಿಕೆ ಇಲ್ಲದೇ ಇರೋದರಿಂದ ಆದಿಪದೇನ ವಾಯು ಗ್ರಾಹ್ಯ. ಶಿಲಾದಿವತ್ ಅಂತಿದೆ, ಶಿಲಾ ಕಲ್ಲು, ಆದಿಪದದಿಂದ ಗಾಳಿ, ಅದನ್ನು ಇಟ್ಕೊಳ್ಬೇಕು. ಉಕ್ತೇಹೇ ಭಾರಾಯ ವಚನ ಗೌರವಾಯ. ಶಾಸ್ತ್ರದಲ್ಲಿ ಗೌರವ ದೋಷ ಅಂತ ಹೇಳ್ತಾರೆ. ವಚನ ಗೌರವ, ಬರೀ ಮಾತು, ಏನು ಅದರಲ್ಲಿ ಅರ್ಥ ಎಂಬತಕ್ಕಂಥದ್ದಿಲ್ಲ ಅಂತ ಆಗುತ್ತೆ. ಶಾಸ್ತ್ರ
ಬಹುತ್ವಾಯ ಇತ್ಯರ್ಥ. ನಿಮ್ಮ ಶಾಸ್ತ್ರ ಬೆಳ್ಕೊಂಡು ಹೋಗ್ಬೋದು, ಆದರೆ ಇದು ಯಾವ ರೀತಿಯಾದಂತಹ ಪ್ರಮೇಯವನ್ನು ಸಾಧಿಸಿಕೊಡೋದಿಲ್ಲ. ಆದ್ದರಿಂದ ವಚನ ಗೌರವ ಬರುತ್ತೆ. ಸಾಕು. ಮಧ್ಯಾಹ್ನ 2:15